ಓಂ ನೀಲಕಂಠಾಯ ನಮಃ, ಓಂ ಗಂಗಾಧರಾಯ ನಮಃ, ಓಂ ಗುರುಮಲ್ಲೇಶ್ವರಾಯ ನಮಃ, ಓಂ ಮಧುಕೇಶ್ವರಾಯ ನಮಃ, ಓಂ ಮಧುಕೇಶ್ವರಾಯ ನಮಃ. ಮಧುಕೇಶ್ವರ 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 ಲಿಂಗದ ಪೂಜಾರಿಯು ನಾ, ಭವ ಪಾಪವನ ಹರಿಸುವೆನ. ಮಧುಕೇಶ್ವರ 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 ಲಿಂಗದ ಪೂಜಾರಿಯು ನಾ, ಭವ ಪಾಪವನ ಹರಿಸುವೆನ. ಹೊಟ್ಟೆ ಹೊರೆಯಲು ಹುಟ್ಟಿದ ಪೂಜೆಯು ಪರಮಾನಂದದಲ್ಲಿ, ಹೊಟ್ಟೆ ಹೊರೆಯಲು ಹುಟ್ಟಿದ ಪೂಜೆಯು ಪರಮಾನಂದದಲ್ಲಿ. ಸೋದರ ಮಾಡಿದ ಗಣ್ಯದ ಗತಿಯಲ್ಲಿ ಜರುಗಿತು ಜಾತ್ರೆ. ಸೋದರ ಮಾಡಿದ ಗಣ್ಯದ ಗತಿಯಲ್ಲಿ ಜರುಗಿತು ಜಾತ್ರೆ. ಮಧುಕೇಶ್ವರ 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 ಲಿಂಗದ ಪೂಜಾರಿ ನಾಡೋ ಪಾಪವನ ಹರಿಸುವೆನ. ಅನ್ನದ ತಳಿಗೆಯ ಬಾಯಲ್ಲಿ ನೆನೆದರೆ ಜೊಲ್ಲಿನ ನೀರು ಸುರಿಯುತ್ತಿದೆ. ಅನ್ನದ ತಳಿಗೆಯ ಬಾಯಲ್ಲಿ ನೆನೆದರೆ ಜೊಲ್ಲಿನ ನೀರು ಸುರಿಯುತ್ತಿದೆ. ಅಂದದ ಎಂಗಳು ಪೂಜೆಗೆ ಬಂದರೆ ಚಂದದ ಪೂಜೆಯ ಮಾಡುವೆನ. ಅಂದದ ಎಂಗಳು ಪೂಜೆಗೆ ಬಂದರೆ ಚಂದದ ಪೂಜೆಯ ಮಾಡುವೆನ. ಮಧುಕೇಶ್ವರ 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 ಲಿಂಗದ ಪೂಜಾ ಭವ ಪಾಪವನ ಹರಿಸುವೆನ. ಮಧುಕೇಶ್ವರ 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 ಲಿಂಗದ ಪೂಜಾರಿಯು ನಾ, ಭವ ಪಾಪವನ ಹರಿಸುವೆನ ಹರಿಸುವೆನ ಹರಿಸುವೆನ. ನಾನು ಈ ದೇವಸ್ಥಾನದ ಧರ್ಮಕರ್ತೃ ಹಾಗೂ ಕಾಯಂ ಪೂಜಾರಿ. ಆದ್ರೆ ನನಗಿರುವ ದರಿದ್ರ ಹೇಳ್ತಿರೋದು, ಮನೆಗೆ ಹೋಗಿ ಹೊಸದ ಹತ್ರ ಕಾಲಿಡದೇ ತಡ. ಅವಳಿದ್ದಾಳಲ್ಲ ಅವಳು, ಅದೇ ನನ್ನ ಹೆಂಡತಿ ಸರ್ ಮೇಲೆ ಬಿದ್ದು ಬಿದ್ದು ಬದುಕಿದೆ. ಅಯ್ಯೋ ಇನ್ನ ಮಕ್ಕಳು ಶಿವ ಶಿವ ಪಾಪ ಪಾಪ ಇಷ್ಟುದ್ದ 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 ಇದ್ದಾವೆ. ಚಿಕ್ಕ ಪುಡುಗು ದೊಡ್ಡದೇ ಇಲ್ಲ. ನನ್ನ ಮಂಗಳಾರತಿ ಕಾಸಿಗೆ ನನ್ನ ಮೈಕೈನೆಲ್ಲ ಇಷ್ಟು ಇಷ್ಟು ಬೀಳ್ತಾವೆ. ಅಯ್ಯೋ ಮಧುಕೇಶ್ವರ, ಬಡತನಕ್ಕೆ ಏನು ಸರಿಯಾಗಿ ನನಗೆ ವಿಶೇಷವಾಗಿ ಮಕ್ಕಳನ್ನ ಕೊಟ್ಟೆ ಏನೋ. ಅದಿರಲಿ, ಈ ದಿನವೇನೋ ಮಹಾರಾಣಿಯವರು ಸವಾರಿ ಪೂಜೆಗೆ ಬರ್ತಾರೆ ಅಂತ ಕೇಳಿದ್ದೆ. ಅವರು ಬಂದರೆ ಮಂಗಳಾರತಿ ಕಾಸು ವಿಶೇಷವಾಗಿ ಸಿಗ್ಬೋದು. ಇದರ ಮೇಲೆ ನನ್ನ ಅದೃಷ್ಟ ಫಲಾಫಲಗಳು ಹೇಗಿವೆ ನೋಡೋಣ. ಮಾಯಾದೇವಿಯವರು ಬರೋವರೆಗೂ ನಾನು ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯುವೆನೋ. ಎಲ್ಲಿಂದ ಎಷ್ಟೇ ಡಬ್ಬಿ ಒಳಗೆ ಸೇರ್ಕೊಂಡ್ಬಿಟ್ಟಿದೆ. ನೋಡಿದೆ, ನಶ್ಯ ಅದ್ಭುತವಾಗಿದೆ. ಆಹಾ, ಏನು ದೇವರಿಗೆ ಅಭಿಷೇಕ ಮಾಡೋಣ ಅಂದ್ರೆ ಮಾಯಾದೇವಿಯವರು ಇನ್ನೂ ಬರಲೇ ಇಲ್ವಲ್ಲ.
ದಯಮಾಡಿಸ್ಬೇಕು, ಹೀಗೆ ದಯಮಾಡಿಸ್ಬೇಕು. ಚಂದ್ರಧರ ಶಿವಶಂಕರ ವಂದ್ಯ ಚಂದ್ರಧರ ಶಿವಶಂಕರ ವಂದ್ಯ ಕಾನು ವಿಲೋಲನೆ ಶ್ಯಾಮ ವಿಲೋಲ ಕಾನು ವಿಲೋಲನೆ ಶ್ಯಾಮ ವಿಲೋಲ ಚಂದ್ರಧರ ಶಿವಶಂಕರ ವಂದ್ಯ ತಾವರ ಜಂಗಮರೋ ನಾಟ ಶಾಂತ ತಾವರ ಜಂಗಮರೋ ನಾಟ ಶಾಂತ ರವಿ ಶಶಿ ನೇತ್ರ ಸುರಾಚಿತ ರೂಪ ರವಿ ಶಶಿ ನೇತ್ರ ಸುರಾಚಿತ ರೂಪ ಚಂದ್ರಧರ ಶಿವಶಂಕರ ವಂದ್ಯ ಕಾನು ವಿಲೋಲನೆ ಶ್ಯಾಮ ವಿಲೋಲ ಕಾನು ವಿಲೋಲನೆ ಶ್ಯಾಮ ವಿಲೋಲ ಚಂದ್ರಧರ ಶಿವಶಂಕರ ವಂದ್ಯ ಮನು ಮುನಿ ಪೂಜಿತ ಮಾಯಾ ವಂದಿತ ಮನು ಮುನಿ ಪೂಜಿತ ಮಾಯಾ ವಂದಿತ ಮಧುಕನೆ ಮಾಮನೆ ಮಂದಿರವಾಸ ಮಧುಕನೆ ಮಾಮನೆ ಮಂದಿರವಾಸ ಮುದದಲ್ಲಿ ಮರೆಯನೆ ಮೈದೂರು ಮಧುಕ ಮುದದಲ್ಲಿ ಮರೆಯನೆ ಮೈದೂರು ಮಧುಕ ಮನದಲ್ಲಿ ನೆಲೆಸಿದ ಪರಮನೆ ನಾನೇ ಮನದಲ್ಲಿ ನೆಲೆಸಿದ ಪರಮನೆ ನಾನೇ ಚಂದ್ರಧರ ಶಿವಶಂಕರ ವಂದ್ಯ ಕಾನು ವಿಲೋಲನೆ ಶ್ಯಾಮ ವಿಲೋಲ ಕಾನು ವಿಲೋಲನೆ ಶ್ಯಾಮ ವಿಲೋಲ ಚಂದ್ರಧರ ಶಿವಶಂಕರ ವಂದ್ಯ ಶಂಕರ ಹೇ ದಯಾಮಯನಾದ ಪರಮಾತ್ಮ, ಕಾಯ ವಾಚ ಹಗಲಿರಳು ನಿನ್ನನ್ನೇ ಧ್ಯಾನಿಸುತ್ತಿರುವ ನನ್ನಲ್ಲಿ ಪ್ರಸನ್ನನಾಗು ದೇವ. ಹಿಂದೆ ಶಿವ ಎಂದ ಮಾತ್ರದಲ್ಲಿ ನಾರಾಯಣಿ ಅರುಂಧತಿಯರ ಮನೋಭಿಷ್ಟವನ್ನು ಸಲ್ಲಿಸಿದ ಸ್ವಾಮಿ, ಈ ಕಾಯ ಭೋಗದ ಭೂಮಿಯನ್ನು ಪರಿಪಾಲಿಸಬೇಕೆಂದು ಇದು ನಿನ್ನಲ್ಲಿ ಬೇಡಿಕೊಳ್ಳುವೆನು ದೇವ. ಸಕಳೆ ಅಮ್ಮ, ಸ್ವಾಮಿಯ ಮಸ್ತಕವನ್ನು ನೋಡು, ಕುಬೇರನ ಪುಷ್ಪಂತೆ ಹೇಗೆ ಹೊಳೆಯುತ್ತಿರುವುದಲ್ಲವೇ? ಹೌದಮ್ಮ, ತುಂಬಾ ಹೊಳೆಯುತ್ತಿರುವುದು. ಹೌದು,
ಅದನ್ನ ಹುಣಸೆ ಹುಳಿ ಹಾಕಿ ಚೆನ್ನಾಗಿ ತಿಕ್ಕಿ 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 ಬೇಯಿದ್ದೀನಿ. ಅದಕ್ಕೇನು ಪಳ ಪಳ ತಳ ತಳ ಅಂತ ಹೊಲಿತಾ ಇದೆ ಅಮ್ಮ. ನಿನ್ನ ಕೇಳಿದ್ರಾ? ಇಲ್ಲ ತಾನೆ, ಸುಮಿತ್ವಾ. ಸಕಳಿ, ಅಮ್ಮ, ನಾನು ಬರುವ ಆಟದಲ್ಲಿ ಗುಗ್ಗುಳವನ್ನೇ ಮರೆತು ಬಂದಿರುವೆನು. ನೀನು ಇಲ್ಲೇ ಇರು, ನಾನು ಹೋಗಿ ತೆಗೆದುಕೊಂಡು ಬರುವೆನು. ಅಮ್ಮ, ನೀವಿಲ್ಲೇ ಇರಿ, ನಾನು ಹೋಗಿ ತೆಗೆದುಕೊಂಡು ಬರ್ತೇನೆ. ಬೇಡ ಬೇಡ, ನನ್ನ ಸ್ವಾಮಿಗೆ ನನ್ನ ಕೈಯಾರೆ ಗುಗ್ಗುಳವನ್ನು ತರಬೇಕೆಂದು ನನ್ನ ಮನದಲ್ಲಿ ಬಯಕೆ ಮೂಡುತ್ತಿರುವುದು. ನೀನಿಲ್ಲೇ ಇರು, ನಾನು ಹೋಗಿ ತೆಗೆದುಕೊಂಡು ಬರುವೆನು. ಹಾಗೆ ಆಗಲ್ಲಮ್ಮ, ಹೋಗಿ ಬನ್ನಿ. ನೀನು ಯಾರು? ನಾನೇ. ನೀನೇ ಸರಿ, ನೋಡೋಣ ಅಂತ ಕೇಳಿದೆ. ಆಹಾ, ನಾನು ರಾಜಕುಮಾರಿಯ ಆಪ್ತ ಸಖಿ, ಗೊತ್ತಾ? ಹೌದು ಹೌದು, ನಿಮ್ಮ ರಾಜಕುಮಾರಿಯವರಿಗೆ ವಿವಾಹ ಆಗಿದೆಯೋ? ಇನ್ನು ಆಗಿಲ್ಲ ಅಂತ. ನಿನಗೆ? ನನ್ಗೂ ಆಗಿಲ್ಲ, ಈಗ ತಾನೇ ಹೊರ ಹುಡುಕ್ತಾ ಇದ್ದಾರೆ. ಹುಡುಕಿ ನನಗೇನೋ ಆಗಿದೆ. ಏನು? ವಿವಾಹ. ಆದ್ರೆ ನಿನ್ನನ್ನು ನೋಡಿದ್ರೆ, ನನ್ನ ನೋಡಿದ್ರೆ ಹೇಗೇಗೋ ಆಗತ್ತೆ. ಹೀಗೇಗೋ ಆಗುತ್ತಾ? ಅದು ಹೇಗೇಗಾಗುತ್ತೆ ಅಂತ ಹೇಳಿ ಸ್ವಲ್ಪ. ಏನಿಲ್ಲಮ್ಮ, ನೀನ್ ನನ್ನ ಸ್ವಾಮಿನ ಮೆಚ್ಚಿಸ್ರೆ ನನ್ನ ಬಾಯಿಗೆ ಮಣ್ಣು ಬೀಳ್ತು ಅಂತ ಅಷ್ಟೇ. ನಿಮ್ ಬಾಯಿಗೆ ಮಣ್ಣು ಬೀಳುತ್ತಾ? ನೋಡಿ, ಮಣ್ಣು ಬೀಳ್ದಾಗೆ ನಾವು ನೋಡ್ಕೋತೀವಿ, ನಾವು ನೋಡ್ಕೋತೀವಿ. ಹೇಳಿ, ಅದೇಗ್ ಬೀಳುತ್ತೆ? ನೀವೇನಮ್ಮ ನೋಡ್ಕೊಳ್ಳೋದು? ನಿಮ್ಮಂತ ನೋಡ್ಕೊಳ್ಳೋರು ಬೇಕಾದಷ್ಟೇ ಬರ್ತಾರಮ್ಮ ಈ ನನ್ನ ದೇವಸ್ಥಾನಕ್ಕೆ. ಯಾರೇ ಬರ್ತಾರೆ? ಅಷ್ಟು ಗೊತ್ತಿಲ್ವೇ? ಗೊತ್ತಿಲ್ಲ. ಗುರುಗಳು, ಭಕ್ತರು, ಜಂಗಮರು, ಅಂತವ್ರು ಇಂಥವ್ರು, ನನ್ನಂತವ್ರು, ನಿನ್ನಂತವ್ರು, ನನ್ನಂತವ್ರು ಎಲ್ಲ ಬರ್ತಾರಮ್ಮ ಈ ನನ್ನ ಮಧುಕೇಶ್ವರ ದೇವಸ್ಥಾನಕ್ಕೆ. ನನ್ನಂತವ್ರು ನಿನ್ನಂತವ್ರು ಅಂದ್ರೆ ಯಾರು ಅಂತ? ಅಯ್ಯೋ, ಅಷ್ಟು ಗೊತ್ತಿಲ್ವೇನಮ್ಮ? ಗೊತ್ತಿದ್ರೆ ನಿಮ್ನ ಯಾಕೆ ಕೇಳ್ತಿದ್ವಿ? ನನ್ನಂತವ್ರು ಅಂದ್ರೆ ಗಂಡಸರು, ನಿನ್ನಂತವ್ರು ಅಂದ್ರೆ ಈ ಕಡೆ ನೋಡಮ್ಮ ಹೆಂಗಸರು. ದೇವಸ್ಥಾನಕ್ಕೆ ಗಂಡಸರು ಹೆಂಗಸರು ಬರ್ದೆ ಏನ್ ದೆವ್ವಗಳು ಪಿಶಾಚಿಗಳು ಬರ್ತವೇನಯ್ಯ? ನೀನು? ಹೌದಮ್ಮ ಹೌದು. ಏನ? ಈ ನನ್ನ ಮಧುಕೇಶ್ವರ ದೇವಸ್ಥಾನಕ್ಕೆ ಗಂಡು ಪಿಚಾತಿಗಳಿಗಿಂತ ಹೆಣ್ಣು ಪಿಚಾತಿಗಳು ಗುಂಪಾಗಿ ಹೆಚ್ಚಾಗಿ ಬರ್ತಾವಮ್ಮ. ಅಯ್ಯಯ್ಯೋ, ದೆವ್ವಗಳು ಪಿಶಾಚಿಗಳು ಬರ್ತಾವ? ನಾವು ಅರಮನೆಯಲ್ಲಿ ಇರೋರು, ಈ ದೆವ್ವ ಪಿಶಾಚಿ ಎಲ್ಲ ನೋಡಿಲ್ಲ. ಅದ್ ಹೇಗಿತ್ತು ಅಂತ ಹೇಳಯ್ಯ. ಅಷ್ಟು ಗೊತ್ತಿಲ್ವೇ? ಗೊತ್ತಿದ್ರೆ ನಿನ್ಗೆ ಕೇಳ್ತಿರು, ಹೇಳಯ್ಯ. ಕೇಳಮ್ಮ ಕೇಳು. ಗಂಡು ಪಿಚಾತಿಗಳ ವರ್ಣನೆ: ತಲೆ ಕೂದಲ್ನ ತುಂಡಿಕೊಂಡು, ಕೈಯಲ್ಲಿ ಖಾರ ಮುಳ್ಳು ಇಟ್ಕೊಂಡು, ಮೋಟಂಗಿ ತೊಟ್ಕೊಂಡು, ಬಾಯಲ್ಲಿ ಬಿಳಿ ವಾದ್ಯ ಕಚ್ಕೊಂಡು, ಗೋಪಿರ್ದಾಗಿರೋ ಟೋಪಿನ ಕಜ್ಜಾಯದ ಬಾಂಡ್ಲಿಯಾಗ ದಬಾಕೊಂಡು, ಹಂಸ ಧ್ವನಿ ಆಡ್ಕೊಂಡು, ಟಾಕ್ ಟಿಕ್ ಎಂದು ನನ್ನ ಮಧುಕೇಶ್ವರ ಸ್ವಾಮಿಯನ್ನ ಒಳ್ಳೆ ಸೊಗಸಾದ ಪಟ್ಟ ಹೆಣ್ಣು ಅಂತ ತಿಳ್ಕೊಂಡು ಹೆಂಗಸರು ನೋಡೋ ಗಂಡು ಪಿಚಾತಿಗಳು ಬರ್ತಾವಮ್ಮ. ಗಂಡು ಪಿಚಾತಿಗಳು. ಹಾಗಾದ್ರೆ ಹೆಣ್ ಪಿಶಾಚಿಗಳು ಹೇಗಿರ್ತವೆ? ಅಷ್ಟು ಗೊತ್ತಿಲ್ವೇ? ಗೊತ್ತಿಲ್ಲ, ಹೇಳಯ್ಯ. ನೋಡಮ್ಮ, ಅವು ಇವಕ್ಕಿಂತ ಬಲು ಸೊಗಸು. ನಡೆನುಡಿಯಲ್ಲಿ ಬಲು ಬೆಡಗು, ಮುಖಕ್ಕೆಲ್ಲ ಬೂದಿ ಬಳ್ಕೊಂಡು, ಕಿವಿಗೆ ಬುಲಾಕ್ ಹಾಕೊಂಡು, ಮೈಗೆಲ್ಲ ನುಸಿ ಉಂಡೆ ಬೆಳ್ಕೊಂಡು, ಒಳಗೊಂದು ಹೊರಗೊಂದು, ಒಂದ್ ನಿಮಿಷ. ಒಳಗೊಂದು ಅಂದ್ರೆ ಏನು? ರವಕೆನಮ್ಮ. ಏನೇನು ರವಕೆ ಹಾಕೊಂಡು ಈ ನನ್ನ ಮಧುಕೇಶ್ವರ ಸ್ವಾಮಿಯನ್ನ ಈಗಿನ ಕಾಲದ ಹುಡುಗಿರು ನಡುಗೆ ಕೊಡೆ ಬಟ್ಟೆ ಕಟ್ಕೊಂಡು, ಈಗಿನ ಕಾಲದ ಹುಡುಗಿಯರು ಬರ್ತಾರಲ್ಲ, ಗೊತ್ತಲ್ಲಮ್ಮ? ಗೊತ್ತಿಲ್ವೇ? ಬಳಕ್ತಾ ಕುಲುಕ್ತಾ ಜನ ಅಂತ ಕಂಡ್ರಪೆ ಹೊಡಿತಾ ಈ ನನ್ನ ಮಧುಕೇಶ್ವರ ಮೂರ್ತಿಯನ್ನ ಒಳ್ಳೆ ಸೊಗಸಾದ ಪಟ್ಟ ಗಂಡು ಅಂತ ತಿಳ್ಕೊಂಡು ಗಂಡರು ನೋಡು ಹೆಣ್ಣು ಜಾತಿಗಳು ಬರ್ತಾವಮ್ಮ. ಹೆಣ್ಣು ಜಾತಿಗಳು ನಾವು ಅಂತವ್ರಲ್ಲ, ನಾವು ತುಂಬಾ 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 ಒಳ್ಳೆಯವ್ರು, ಗೊತ್ತಾ? ನಿಮ್ಮಂತವ್ರು ನೋಡಿದ್ಮೇಲೆ ಅಂತವ್ರು ಅಂತಾರ ಆಗ್ತಾರೆ.
ಪೂಜೆ ಗೊತ್ತಾಯ್ತು, ನಿಂತ್ಕೊಳ್ಳೋ ಅಲ್ಲಿ. ಏ, ಯಾವ ನಕ್ಷತ್ರದಲ್ಲಿ ಹುಡ್ಕ ಓಂ ಬದುಕೇಶ್ವರ ದೇವತಾಭ್ಯೋ ನಮಃ. ಓಂ ನಾನಾವಿಧ ಪರಿಮಳ ಪುಷ್ಪ ಸಮರ್ಪಯಾಮಿ. ಗೌರಿ ಸಮೇತ ಬದುಕೇಶ್ವರ ದೇವತಾಭ್ಯೋ ನಮಃ. ಧೂಪಂ ದೀಪಂ ಸಮರ್ಪಯಾಮಿ. ನಾರಿಕೇಳ ಫಲಂ ನೈವೇದ್ಯ ಸಮರ್ಪಯಾಮಿ. ಕರ್ಪೂರ ತಾಂಬೂಲ ಸಮರ್ಪಯಾಮಿ. ನಾನೇ ಸಮರ್ಪಯಾಮಿ, ನೀನೇ ಸಮರ್ಪಯಾಮಿ, ನನಗೆ ನೀನೇ ಸಮರ್ಪಯಾಮಿ, ನಿನಗೆ ನಾನೇ ಸಮರ್ಪಯಾಮಿ. ಮಧುಕೇಶ್ವರ ಮಧುಕೇಶ್ವರ ಹೆಂಗಸರು ಬರ್ತಾ ಇದ್ದಾರೆ. ಕಣ್ ಕಾಣದಾಗ ಹೊಂದ್ಕೊಳ್ಳೋ ನನ್ನಪ್ಪ. ಅಯ್ಯೋ ನಿನ್ ಮಾಯ್ ಮಣ್ಣಾಕ ಅಲ್ಲ, ಈ ರೀತಿ ಮಾತಾಡ್ತಿಲ್ಲ. ನಿಂಗ್ ಮುಂಚೆ ಏನು ಅನ್ಸಲ್ವಾ? ಹೆಣ್ಮಕ್ಳು ನಮ್ಮ ಮರ್ಯಾದೆ ನಿಲ್ವಲ್ಲ ಏನ್ ಹತ್ರ? ದೇವ್ರ ಮಂತ್ರ ಹೇಳ್ತಿದ್ಯಾ? ಇದನ್ನ ಮಂತ್ರ ಹೇಳೋದು. ಹೇ, ಚೆನ್ನಾಗಿ ಹೇಳೋ ಮಂತ್ರನ. ಏನಮ್ಮ ಹೇಳ್ತಾರೆ? ನನ್ನ ಕೈ ಬಿಟ್ಬಿಟ್ಟೆ ಸೋಪಾನ, ದೇವ್ರ ಮಂತ್ರ ಹೇಳ್ತಿದ್ರೆ ಅಷ್ಟೇ. ಸರಿಯಾಗಿ ಹೇಳು ಒಂದೇ. ಏನಿಲ್ಲ, ಸುಮ್ಮನೆ ಜೋಪಾನ ನಿಂತ್ಕೊಳ್ಳಮ್ಮ. ಮಾಯಾ 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 ರೂಪ ಪ್ರಪಂಚದ ಮಾಯಾ ರೂಪ ಪ್ರಪಂಚದ ಮಾಯಾ ಏನೇ ಜೀವದ ನಿಲಯ ಮಾಯಾ ರೂಪ ಪ್ರಪಂಚದ ಮಾಯಾ ಏನೇ ಜೀವದ ನಿಲಯ ಗೋಪಾತಾಪ ಷಡ್ವೈರಿ ವಲಯ ಗೋಪಾತಾಪ ಷಡ್ವೈರಿ ವಲಯ ಕಾಮ ಪ್ರೇಮ ನಿಜ ನಿರ್ಗುಣ ನಿಲಯ ಕಾಮ ಪ್ರೇಮ ನಿಜ ನಿರ್ಗುಣ ನಿಲಯ ಮಾಯಾ ರೂಪ ಪ್ರಪಂಚದ ಏನೇ ಜೀವದ ನಿಲಯ ಮಾಯಾ ಮಾಯಾ ಅಯ್ಯೋ ಅಯ್ಯೋ, ನನ್ನ ಮಂಗಳಾರತಿ ಕಾಸು ಕಲ್ ಬಿತ್ತು ಬಿತ್ತು ಬಿತ್ತು. ಸಖಿ, ಅಮ್ಮ, ಯಾರೋ ದೇಗುಲದ ಮುಂಭಾಗದಲ್ಲಿ ದುರ್ಯಾತೀತವನ್ನು ಮಾಡುತ್ತಿರುವರು. ಅವರಾರೆಂದು ವಿಚಾರಿಸು. ಅಮ್ಮ, ಅವ್ರು ಯಾರಾದರೂ ನಮಗೇನು? ಸುಮ್ಮನಿರಮ್ಮ. ಆಹಾ, ಹಾಗನ್ನ ಬೇಡ. ಎಂತಹ ಗಾನ, ಅದೆಂತಹ ಮಾಧುರ್ಯ. ಆ ಗೀತ ಧ್ವನಿಯ ಕಡೆ ನನ್ನ ಹೃದಯ ಸ್ಥೈರ್ಯವೇ ಸ್ಥಳಿಯುತ್ತಿರುವುದು. ಹೋಗು, ಅವರಾರೆಂದು ಜಾಗ್ರತೆಯಾಗಿ ವಿಚಾರಿಸು. ಹಾಗೆ ಆಗಲಮ್ಮ. ಸ್ವಾಮಿ, ತಾವು ಯಾರು? ಎಲ್ಲಿಂದ ಬಂದಿರುವಿರಿ? ನಿಮ್ಮ ದೇಶ ಯಾವುದು? ಕೆಲವು ಸ್ತ್ರೀಯೇ, ನನ್ನ ದೇಶವನ್ನು ಹೇಳುವುದಾದರೆ ನಾನೊಬ್ಬ ಪುರುಷ ವೇಷದ ಪರದೇಶಿ. ನಿಂತಲ್ಲಿ ನಿಲ್ಲದೆ ಸದಾ ಸಂಚರಿಸುತ್ತಿರುವ ಸ್ವೇಚ್ಛಾ ವಿಹಾರಿ ಸುಖವಾಸಿ. ನನ್ನನ್ನು ಅಲ್ಲಮನೆಂದು ಕರೆಯುವರು. ಆಹಾ, ನೋಡಿದ್ರೆ ಒಳ್ಳೆ ರಾಜ್ಕುಮಾರ್ನಂತ ಕಾಣ್ತೀಯ. ಒಳ್ಳೆ ಪುರುಷ ವೇಷಿ ಪರದೇಶಿ ಅಂತ ಇಲ್ಲಿಯ. ಇರ್ಲಿ ಇರ್ಲಿ ಇರ್ಲಿ, ಇದ್ರಲ್ಲಿ ಏನೋ ಸ್ವಾರಸ್ಯ ಇದೆ ಅಂತ ಕಾಣುತ್ತೆ. ಇರ್ಲಿ ಇರ್ಲಿ. ಸ್ವಾಮಿ,
ನೀವು ಸಂಚರಿಸುವ ಬುದ್ಧಿಯನ್ನು ಬಿಟ್ಟು ನಮ್ಮ ರಾಜಕುಮಾರಿ ಹತ್ರ ಇರುವಿರಾ? ಆಗಬಹುದು. ಬಿದ್ರ ಬೆಳಗಬೇಕಪ್ಪ ಕಂಟು. ಒಳ್ಳೆ ಅದೃಷ್ಟಶಾಲಿ ಕಣೆ ನೀನು. ಸತ್ ಇಲ್ಲಿ ನಿಂತ್ಕೊಳ್ಳಿ. ಸರಿ 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 ಮದ್ದು ಗುಂಡು ಸೇರುತ್ತಾಯ್ತು. ಬೆಳೆಲಿ ಬೆಳೆಲಿ. ಅವರೊಂದ್ ಜೊತೆ ನಾವೊಂದ್ ಜೊತೆ ಅವರೊಂದ್ ಜೊತೆ ಮಾಯಾ ಪ್ರಪಂಚ ಮಾಯಾ ಪ್ರಪಂಚ. ಇವರಿಗೆ ತಾಂಬೂಲವನ್ನು ಕೊಡು. ಮಹಾನುಭಾವರ ದರ್ಶನದಿಂದ ಅದನ್ನೇಳಾದೆ. ಸಖಿ, ಅಮ್ಮ, ಇವರಿಗೆ ನಮ್ಮ ನಾಗವಾಸದಲ್ಲಿ ಮನೆ ಮಾಡಿಕೊಡು. ಹಾಗೆ ಆಗಲಿ. ಅಯ್ಯೋ ಅಯ್ಯೋ ಆಗ್ಲೇ ಎಲ್ಲ ತಯಾರು. ನನ್ ಕೆಲವರೇ ಇಲ್ವಲ್ಲ ಮಧುಕೇಶ್ವರ. ಮಾಯಾ, ಕಾಡಿನಲ್ಲಿ ಇರುವ ಗೆಡ್ಡೆಗೆಣಸುಗಳು, ಶುದ್ಧವಾಗಿ ಹರಿಯುತ್ತಿರುವ ನೀರು, ಇವುಗಳಿಂದ ಕೂಡಿದ ಪರ್ಣಮಂದಿರವೇ ಸಾಕು. ನಿನ್ನ ನಾಗಾವಾಸದಿಂದ ನನಗೇನಾಗಬೇಕು? ಎಲ್ಲ ಅನುಕೂಲ ದೊರೆತು ಒಳ್ಳೆ ಅಂತಲಯ್ಯ. ಒಳ್ಳೆ ವಿಚಿತ್ರ ಪುರುಷ ನೀನು. ಸುವರ್ಣ ಶೀಲಪೀಠನಾಗಿ ಅಷ್ಟ ಮಹಾಕೋಟಿಗಳಿಂದ ಪರಿವೃತ್ತನಾಗಿ ಸರ್ವ ಮಂಗಳೆಯ ಪ್ರೇಮ ರಸದಿಂದ ಅಭಿಷೇಕಿಸಲ್ಪಟ್ಟಿರುವ ಆ ಪರಮೇಶ್ವರನೇ ಸ್ಮಶಾನದಲ್ಲಿ ಮನೆ ಮಾಡಿ ಸ್ಮಶಾನವನ್ನು ಕಾಯುತ್ತಿರುವನು. ಮಾಯಾ, ಆ ಪರಮೇಶ್ವರನು ಸಂಸಾರಿ, ನಾನಾದರೂ ಒಬ್ಬ ಬಡಜಂಗಮನೆಂದು ತಿಳಿ. ಹಾ 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 ಬಡಜಂಗೆ ಮನೆ ನೀನು. ಬಡಜಂಗೆ ಮನೆ ನೀಡಿದ್ರು. ಅದರಲ್ಲಿ ಬಡಜಂಗಮ ಅಂತ ಹೇಳ್ತೀಯಲ್ಲ, ಈ ಹೆಣ್ಗಳ ನೋಟಕ್ಕೆ ನೀನೇಕ್ ಬರಬೇಕಾಗಿತ್ತು ಅಂತ. ಸ್ಮ ಐಶ್ವರ್ಯವು ಮನುಷ್ಯನ ಹೊರಗಿನ ಮನೆ, ಸಂಸಾರವು ಇಹಪರಗಳ ಬೀಡು. ಆದ್ದರಿಂದ ನೀವು ನಮ್ಮ ನಾಗವಾಸಕ್ಕೆ ಬರಬೇಕೆಂದು ಬೇಡಿಕೊಳ್ಳುವೆವು. ಆಗಬಹುದು. ಅಯ್ಯಯ್ಯೋ ಮಧುಕೇಶ್ವರ, ಎಲ್ಲ ಸೇರಿ ಆ ಹುಡುಗನ ಮೂರಾಗ ಮಾಡಿಬಿಟ್ರಲ್ಲ ಮಧುಕೇಶ್ವರ. ಇನ್ನು ನನ್ನ ಮಂಗಳಾರತಿ ಕಾಸು ಕಲ್ಲು ಬಿತ್ತು. ಇನ್ನು ಎಳೆ ಮಕ್ಕಳು ಅಪ್ಪ 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 ಏನು ಹೇಳ್ತಾವ. ಅಯ್ಯೋ ದಯ್ಯೋ, ಮನೆಗೆ ಹೋದ್ರೆ ನನ್ನ ಗತಿ. ಅಯ್ಯೋ ಮಧುಕೇಶ್ವರ, ನೀನೇ ಕಾಪಾಡಪ್ಪ ಎಳೆ ಮಕ್ಕಳ ಗತಿ. ಅಯ್ಯೋ 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 ಒಳ್ಳೆ ಕಪ್ಪೆ ಕಪ್ಪೆ ಹೊಟ್ಬಿಡ್ದಂಗೆ ಹೊಟ 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 ಅಂತ ಹೊಡ್ತಿದ್ಯಾ. ನಿಂಗೆ ನನ್ಸಲ್ವಾ? ಆಹಾ ಚಿನ್ನ, ನಾನು ನರ್ಗಿನಿ ಬಂದೇ ಬಿಟ್ಟ್ಯಾ? ಬಾ ಬಾ ಬಾ. ನೀನು ಏನು ಯಾರು ತಪ್ಪಿಸ್ಕೊಂಡು ಬಂದಿಲ್ಲ. ನನ್ನ ಕಣ್ಗಳಿಗೆ ಎಷ್ಟೋ ತಪ್ಪಾಯ್ತು. ಬಾ ಚಿನ್ನ ಬಾ. ಬಲ್ಬಲ 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 ಬಲರ ಜಾಣೆ ಎನ್ನಾಣೆ ನೀನು ಜಾಣೆ. ಬಲ್ಬಲ 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 ಬಲರ ಜಾಣೆ ಎನ್ನಾಣೆ ನೀನು ಜಾಣೆ. ಮುಖಕ್ಕೆಲ್ಲ ಬೂದಿ ನೀವು ಬಳಿದು ಬಲ್ ವಿರಾಟ್ನಗಾರ ಸೆಳೆದು. ಮುಖಕ್ಕೆಲ್ಲ ಬೂದಿ ನೀವು ಬಳಿದು ಬಲ್ ವಿರಾಟ್ನಗಾರ ಸೆಳೆದು. ಮಾಯಾಜಾಲ ತೋರಿಸಿ ನೀವು ಮಾಯಾಜಾಲ ತೋರಿಸಿ ನೀವು ಮಾನವನ ಕುಣಿಸಿ ನಲಿಸಿ. ಮಾನವನ ಕುಣಿಸಿ ನಲಿಸಿ. ಬಲ್ಬಲ ಬಲ್ಬಲ ಬಲರ ಜಾಣೆ ಎನ್ನಾಣೆ ನೀನು ಜಾಣೆ. ಗಮ ಗಮ ಎಂದು ನೀವು ನಡೆದು ಗಂಡಸರ ಕಣ್ಗೆ ನೀವು ಸುಳಿದು. ಘಮ ಘಮ ಎಂದು ನೀವು ನಡೆದು ಗಂಡಸರ ಕಣ್ಗೆ ನೀವು ಸುಳಿದು. ಕಣ್ಸನ್ನೆಯಿಂದ ನೀವು ಕರೆದು ಕಣ್ಸನ್ನೆಯಿಂದ ನೀವು ಕರೆದು. ಕಲಿ ಕಲಿ ಎಂದು ನೀವು ನಲಿದು. ಕಲಿ ಕಲಿ ಎಂದು ನೀವು ನಲಿದು. ಬಲ್ಬಲ 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 ಬಲರ ಜಾಣೆ ಎನ್ನಾಣೆ ನೀನು ಜಾಣೆ. ಬಲ್ಬಲ 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 ಬಲರ ಜಾಣೆ ಎನ್ನಾಣೆ ನೀನು ಜಾಣೆ. ನಿನ್ನಾಣೆ ನೀನು ಜಾಣೆ. ನಿಮ್ಮ ಪ್ರಾಣೆ ನಿಮ್ಮ ಪ್ರಾಣೆ. ಹೇಳ್ಬೋದಮ್ಮ ಹೇಳ್ಬೋದು. ನನ್ನ ತಲೆಗೆ ಅವ್ರವ್ರು ತಂದ್ಕೊಡು ಔಷಧಿನ ತಿಕ್ಕಿ ತಿಕ್ಕಿ ತೀರಿ ಮೈಯೆಲ್ಲ ಪೈತದ ಗಂಟು ಬಡ್ಸ್ಕೊಂಡು ಬೀದಿ ಬೀದಿಲಿ ತಿರ್ಗಾಡೋರ್ನ, ಮನೆಗೆ ಹೋದವ್ರನ್ನ, ಮನೆಯಿಂದ ಆಚೆಗೆ ಹೋದವ್ರನ್ನ, ಮನೆಗೆ ಬಂದವ್ರನ್ನ ಪೈತಕ್ಕೆ ಔಷಧಿ ಕೊಳ್ತಾರ. ನೀವು ನಾವು ಹೇಳಮ್ಮ. ಇಂದಿನ ಕಾಲ ಭಾರತ ಭಗಿನಿಯರು ತಮ್ಮ ಪತಿಗಳು
ನಮ್ಮ ಪತಿಗಳು ಕುಂಟನಾಗಲಿ, ಕುರುಡನಾಗಲಿ, ಕುರೂಪಿ ಆಗಲಿ, ಕೆಲವನಾಗಲಿ ತಮ್ಮ ಪತಿಗಳ ಪಾತ್ರಕ್ಕೆ ಮೆಚ್ಚರಾಗಿ ದೇಶಭಕ್ತಿ ರಾಜಭಕ್ತಿ ಎಂಬ ಓರಿಗಳನ್ನ ಧರಿಸಿ ತಮ್ಮ ಮಿತ್ರ ಗಳಿಸ್ತಾ ಬಾಂಧವರ ಭಾರತ ಮಾತಿಗೆ ಬಲಿ ಕೊಡುತ್ತಾ ವೀರನಾರ್ಯರೆಂದು ಪ್ರಖ್ಯಾತಿರಾದರು. ಈಗಿನ ಕಾಲದಲ್ಲಿ ನಿಮ್ಮ ನಾವೇನೈತೆ ನೋಟವೋ ಅದರಲ್ಲಿ ಛೇ 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 ಏನಮ್ಮ ನೀನು ಏನಮ್ಮ ನಿಮ್ಮ ತಲೆಗೆ ಹಾಕಿರೋ ಎಣ್ಣೆ ವಾಸನೆ ಎಣ್ಣೆ ಚೂದೋದು ಪಿನ್ ಬೇರೆ ಕೂದಲು ಸುರುಳಿ ಬರಲಿ ಅಂತ ಪಿನ್ ಬೇರೆ ಇನ್ನು ಕೆನ್ನೆಗೆ ಅರ್ಸನ್ ಸರಿ ತುಟಿಗೆ ತುಟಿಗೆ ಕೆಂಪಣ್ಣ ಬೆಳ್ಕೊಂಡು ಉಲುವೇಸ್ತವ್ರಂತ ಉರ್ನೆ ಬೆಳೆಸೋ ನಿಮ್ಮ ನಾವೇನೈತೆ ಓಟವೋ ಬೆಳಗಿನ ಛೇ 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 ನೀವೇನು ಮನಸ್ಗಳಂತೆ ಭಾವಿಸ್ತೀಯೇನಮ್ಮ. ನೋಡಮ್ಮ ನೋಡ್ತಾ ಇದ್ದೀನಿ ಎಳೆಯ ನೀವು ಮನೆಯಿಂದ ಆಚೆ ಹೋಗೋದೇ ತಡ, ಗಂಡಸರು ಮನೆಯಿಂದ ಆಚೆ ಹೋಗೋದೇ ತಡ. ನೀವು ಆಗಲೇ ನಾಪತ್ಯ. ಎಲ್ಲಿಗೆ ನೋಡಿದ್ರಿ ನೀವು? ನಾವು ಮನೆಯಿಂದ ಹೊರಗಡೆಯಿಂದ ಪೇಟೆಗೆ ಹೋಗಿ ಮನೆ ಬರಗಂಟ ತಿಂಡಿ ತಂದ್ರ ಅತ್ತಂದ್ರ ಇತ್ತಂದ್ರ ಚಿನ್ನಾರನ್ನ ಅಂತ ಕೇಳೋರು ನೀವು ನಾವು ನರಬಕ್ಷ ಹೇಳೋಣ. ಯೋ ಏನಯ್ಯ ಒಂಚೂರು ಹೆಣ್ಮಕ್ಳು ಅನ್ನೋದು ಮಾನ ಮರ್ಯಾದೆಯಿಂದ ಮಾತಾಡ್ತಿಲ್ಲ. ನೀನೇನ ಗಾಚರ ಇದೆಯಾ? ಹೆಣ್ಮಕ್ಳು ಎದ್ ಬಂದಿದ್ಯಾ ಹೆಂಗೆ ಅಂತ? ಏನಮ್ಮ ಎಡ್ಡ ಮಕ್ಳು ಎದ್ ಬಂದಿದ್ಯಾ ಹೆಂಗೆ ಅಂದೆ? ಏನಮ್ಮ ಏನಯ್ಯ ನನ್ನನ್ನು ಯಾರು ಅಂತ ತಿಳ್ಕೊಂಡಿದೀಯಾ? ಯಾರು? ನಾನು ಈ ದೇವಸ್ಥಾನದ ಧರ್ಮಕರ್ತೃ, ಕಾಯಂ ಪೂಜಾರಿ. ಗಂಡಸರಿಗೆ ಹೆಂಗಸರನ್ನು ಮರ್ಯಾದೆ ಅಂತ ತಿಳ್ಕೊಂಡಿದ್ದೀನಮ್ಮ. ಏನಂತ ಹೇಳಿದಮ್ಮ ನೀನು? ನಿನ್ಯಾರೇ ಧರ್ಮಕರ್ತೃ ಅಂತಾರೆ. ಏನಾದ್ರೂ ದ್ರಾಕ್ಷಿ ಗೋಡಂಬಿ ಬಾಳೆಹಣ್ಣು ಹಾಳು ಮೂಳು ಅಂತ ತಂದ್ಕೊಟ್ರೆ ತಂದು ತಿಂದು 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 ತೇಗೆ ಹೊಟ್ಟೆ ನೋಡು ಇಷ್ಟಪ್ಪ ಕಸ್ಕೊಂಡಿದ್ಯಾ ನನಗೆ ಮಾತಾಡ್ತೀಯಾ? ಆ ತಟ್ಟೆಗೆ ಏನಾರು ಮಂಗಳಾರತಿ ಕಾಸು ಹಾಕಿದ್ರೆ ತಗೊಂಡು ಚೀಲಕ್ಕೆ ಹಾಕೋತ್ಯಾ ಅಂತಂದ್ರೆ ನನ್ ಬಗ್ಗೆ ಮಾತಾಡ್ತೀಯಾ? ಏನೇ ಜಯ ಜಯ ಶಿವ ಶಂಕರ ದೇವಾ, ಜಯ ಜಯ ಶಿವ ಶಂಕರ ದೇವಾ. ಜಯ ಜಯ ಶಿವ ಶಂಕರ ದೇವಾ, ಜಯ ಜಯ ಶಿವ ಶಂಕರ. ಜಯ ಜಯ ಹರನೆ ಜಯ ಶಿವ ದೇವನೇ, ಜಯ ಜಯ ಹರನೆ ಜಯ ಶಿವ ದೇವನೇ, ಜಯ ಜಯ ಶಿವ ಶಂಕರ ದೇವಾ. ನೀನೇ ತಂದೆಯೋ ಈ ಜಗಕ್ಕೆಲ್ಲ, ನೀನೇ ತಂದೆಯೋ ಈ ಜಗಕ್ಕೆಲ್ಲ, ನೀನಾಡಿಸಿದಂತೆ ಆಡುವರೆಲ್ಲ. ನೀನೇ ತಂದೆಯೋ ಈ ಜಗಕ್ಕೆಲ್ಲ, ನೀನಾಡಿಸಿದಂತೆ ಆಡುವರೆಲ್ಲ. ಕಾರ್ಯ ಕಾರಣ ದೇವಾ, ದೇವಾ ದೇವಾ. ಕಾರ್ಯ ಕಾರಣ ಗಿರಿಜಾಲೋಲ, ಕಾರ್ಯ ಕಾರಣ ಗಿರಿಜಾಲೋಲ. ದುರಿತ ವಿನಾಶಕ ಭವಭಯ ಹರಣ, ದುರಿತ ವಿನಾಶಕ ಭವಭಯ ಹರಣ. ಜಯ ಜಯ ಶಿವ ಶಂಕರ
ಲೋಕ ಕಲ್ಯಾಣಾರ್ಥವಾಗಿ ಜಗದೊಡೆಯನಾದ ಶಂಕರನು ವಿರಾಗಿಗಳಿಗೆ ಅನುರಾಗನಂತೆಯೂ ಭೋಗಿಗಳಿಗೆ ರಾಜಕುಮಾರನಂತೆಯೂ ಶಿವಭಕ್ತಿ ಜ್ಞಾನ ತಪೋ ಮಾರ್ಗದಲ್ಲಿ ವರ್ತಿಸುತ್ತಿರುವ ಬ್ರಹ್ಮಯೋಗಿಗಳಿಗೆ ಮೋಕ್ಷಪತಿಯಾಗಿಯೂ ಅಲ್ಲಮ ನಿರಂಜನ ಜಂಗಮನಾಗಿಯೂ ಮೈದೋಗಿರುವನು. ತಪೋಜ್ಯೋತಿ ಸ್ವರೂಪನೂ ನಿರಾಕಾರನೂ ಆದ ಅಲ್ಲಮ ಜಂಗಮನನ್ನು ಈ ಮಾಯೆಯು ರಾಜಕುಮಾರನೆಂದೇ ಭ್ರಮಿಸಿರುವಳು. ಆಗಲಿ ಶಂಕರ, ನಿನ್ನ ಲೀಲೆಯಿಂದ ಮುಂದೇನಾಗುವುದು ನೋಡಿ ಆನಂದ ಪಡುವೆನು. ನೀನೇ ತಂದೆಯು ಈ ಜಗಕ್ಕೆಲ್ಲ, ನೀನೇ ತಂದೆಯು ಈ ಜಗಕ್ಕೆಲ್ಲ, ನೀನಾಡಿಸಿದಂತೆ ಆಡುವರೆಲ್ಲ. ನೀನೇ ತಂದೆಯು ಈ ಜಗಕ್ಕೆಲ್ಲ, ನೀನಾಡಿಸಿದಂತೆ ಆಡುವರೆಲ್ಲ. ಕಾರ್ಯ ಕಾರಣ ದೇವಾ, ದೇವಾ, ದೇವಾ. ಕಾರ್ಯ ಕಾರಣ ಗಿರಿಜಾಲೋಲ, ಕಾರ್ಯ ಕಾರಣ ಗಿರಿಜಾಲೋಲ, ದುರಿತ ವಿನಾಶಕ ಭವಭಯ ಹರಣ. ದುರಿತ ವಿನಾಶಕ ಭವಭಯ ಹರಣ. ಜಯ ಜಯ ಶಿವಶಂಕರ ದೇವಾ, ದೇವಾ. ದೇವರೆಲ್ಲರ ಹೊಡೆತಂದು ದೇವಿಯರೊಳಗೆ ಕೂಡಿತ್ತು ಮಾಯೆ. ಶಿವ ಶಿವ, ದೇವರೆಲ್ಲರ ಹೊಡೆತಂದು ದೇವಿಯರೊಳಗೆ ಕೂಡಿತ್ತು ಮಾಯೆ. ಬ್ರಹ್ಮನ ಘನವೆಂಬೆನೆ ಬ್ರಹ್ಮನ ನುಂಗಿತ್ತು ಮಾಯೆ. ರುದ್ರನ ಘನವೆಂಬೆನೆ ರುದ್ರನ ನುಂಗಿತ್ತು ಮಾಯೆ. ಇಂತಿವರೆಲ್ಲರೂ ಮಾಯೆಯ ಕಾಲುಗಾಡಿನ ಸರಮಾಲೆ ಮಾಯೆ. ಇದೇನು ಒಂದು ಋಷಿ ಪತ್ನಿಯ ಅಲ್ಲಮ್ಮ, ಅಲ್ಲಮ್ಮ, ನಿಲ್ಲಬೇಕು. ಇದೇನು ಒಂದು ಋಷಿಪತ್ನಿ ಅನುಸೂಯ ದೇವಿಯಲ್ಲಿ ಪತಿದಾನವನ್ನು ಕೇಳಲು ಹೋಗಿದ್ದ ಅಭಾಗ್ಯಶಾಲಿನಿಯರೆಂದು ಬಂದಿರುವಿರಿ. ಈರ್ವಳಿಗೆಲ್ಲ ಓರ್ವಳಿಗೆ. ಅಲ್ಲಮ್ಮನವರಿಗೆ ಶರಣು. ಮಾಯಾ, ಶರಣೆನ್ನುವ ನಿನ್ನ ನುಡಿ ಶರಣಲ್ಲ. ಜಗತ್ತೇ ನಿನ್ನಲ್ಲಿ ಶರಣಾಗಿ ಸಾಂಗತ್ಯವನ್ನು ವಹಿಸಿರುವಾಗ ನೀನಾರಿಗೆ ತಾನೇ ಶರಣೆನ್ನುವೆ. ಗಂಡಿಗಲ್ಲದೆ ಶರಣೆಂಬ ನುಡಿ ಹೆಣ್ಣಿಗಲ್ಲ. ಸಖಿ, ಅಮ್ಮ, ಜಾಗ್ರತೆಯಾಗಿ ಹೋಗಿ ಆರ್ಯರಿಗೆ ಉಪಹಾರವನ್ನು ತೆಗೆದುಕೊಂಡು ಬಾ. ಹಾಗೆ ಆಗಲ್ಲಮ್ಮ. ಅಲ್ಲಮ್ಮ, ಮಾಯಾ, ನಿಮ್ಮ ಪಾದಧೂಳಿನಿಂದ ನನ್ನ ಭವನವೇ ಪವಿತ್ರವಾಯಿತು. ಆದರೆ
ದಯಾಳು ಕ್ರೂರ ಮನ್ಮಥನು ನನ್ನ ಹೃದಯವನ್ನೇ ಹೋಗಿರುವನು. ಅದನ್ನು ಪರಿಹರಿಸಲಾರಿಯ ಪ್ರಿಯ? ಮಾಯಾ, ನಾ ಹೇಗೆ ಪರಿಹರಿಸಲಿ? ಮಹೇಶ್ವರನು ಮನ್ಮಥನನ್ನು ಸುಟ್ಟು ಮದನಾರಿ ಎಂದು ಹೆಸರು ಪಡೆದಿರುವನು. ಅವನ ಮೂರನೆಯ ಕಣ್ಣಿಗಲ್ಲದೆ ಮನ್ಮಥನು ಮತ್ತಾರಿಗೂ ಹೆದರುವವನಲ್ಲ. ಆದ್ದರಿಂದ ಮನ್ಮಥ ಪೀಡಿತಳಾದ ನೀನು ಆ ಮಹೇಶ್ವರನನ್ನು ಧ್ಯಾನಿಸು. ಮನ್ಮಥನ ಸ್ನೇಹಿತನಾದ ಚಂದ್ರನು ನನ್ನ ಹೃದಯವನ್ನೇ ಹೋಗ್ತಿರುವನು. ಹಾಗಾದರೆ ಮಹೇಶ್ವರನು ತಲೆಯಲ್ಲಿ ಧರಿಸಿರುವ ವಾಸುಕಿ ಎಂಬ ಸರ್ಪವನ್ನು ಧ್ಯಾನಿಸು. ಆಗ ಆ ಚಂದ್ರನ ಉದ್ಧರಟು ಅಡಗುವುದರಲ್ಲಿ ಸಂಶಯವೇ ಇಲ್ಲ. ಪ್ರಿಯ, ನನ್ನ ಮನದಿಚ್ಛೆಯೇ ಬೇರೆ. ಮಾಯಾ, ಅದು ಏನು? ಅದೇ ಅಂಗಸುಖ. ಏನು? ಅಂಗಸುಖವೇ? ಮಾಯಾ, ಲಿಂಗಾಂಗ ಸುಖವನ್ನು ಸೂರೆಗೊಂಡು ಹುಟ್ಟು ಸಾವುಗಳ ಬಂಧನಕ್ಕೆ ಸಿಲುಕದೆ ಕಲ್ಪಾಂತರನಾದ ಈ ನಿರಂಜನ ಜಂಗಮನು ನಿನ್ನ ಅಂಗಸುಖಕ್ಕೆ ಸಿಲುಕುವುದು ದುರ್ಲಭವೆಂದೇ ತಿಳಿ. ಅಲ್ಲಮ್ಮ, ಇದೇನು ಈ ರೀತಿ ಮಾತನಾಡುತ್ತಿರುವಿರಿ? ವಿದಗ್ಧೆ, ಇದು ಮಾತಲ್ಲ, ಮನೋಲ್ಲಂಘನ ಕಾಲದ ಒಂದು ಸರಸ ಸಲ್ಲಾಪ. ಹಾಗೂ ಬಹಳ ಸಂತೋಷ. ಹೀಗೆ ದಯಮಾಡಿಸಿ. ಹಾಗಾದರೆ ನಾಟ್ಯಕ್ಕೆ ಸಿದ್ಧಳಾಗು. ಪರಿಸನಿದ ಮಗರಿ ಸರಿಸ ಸನಿದ ಪದಪ ಮಗರಿ ಸರಿಸ ಭೀಮ ಪನಿ ನಟರಾಜನ ಆಟದ ವೈಖರಿಯು ನಟರಾಜನ ನಾಟ್ಯದ ನವ ಭಾವ ಸುರಗಣ ಮನೋಹರ ರಸಮಯ ನವ ಭಾವ ಸುರಗಣ ಮನೋಹರ ನಟನ ವಿಲಾಸ ಘನ ವಿಭವ ನಟನ ವಿಲಾಸ ಘನ ವಿಭವ ನಟನ ವಿಲಾಸ ಮಧುಕೇಶ್ವರ ಸೋಮದರ ಓಂಕಾರ ನಟರಾಜನ ನಾಟದ ವೈಖರಿಯು ನಟರಾಜನ ನಾಟದ ಎಡೆಗಳ ನೀಡಿ ಪಡಿಗಳು ಹಾಡೆ ಉಡಿಗಳು ಕಣ್ಣಿಗೆ
ನಾಟ್ಯದ ವೈಖರಿಯು ನಟರಾಜ ನಾಟ್ಯದ 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 ಹಲೋ ಮೈಕ್ ಸ್ವಲ್ಪ ಸರ್ವ ಸ್ವತಂತ್ರಕ್ಕೆ ಒಡೆಯ ನನ್ನ ಸ್ವಾಮಿಯು ಅಲ್ಲಿ ನಿಂತಿರುವರು. ಬಾ ಸ್ವಾಮಿ ಬಾ, ಮರ್ಲಾರಿ ಎನ್ನಬೇಡ. ಬಾ ಸ್ವಾಮಿ, ನನಗೊಂದು ಮುತ್ತನ್ನು ಕೊಡು. ನನ್ನನ್ನು ನಿನ್ನ ಅಮೃತಹಸ್ತದಿಂದ ಅಪ್ಪಿಕೋ. ಇದೇನು ಕನಸಿ? ಮುಟ್ಟಿದರೆ ಮೈಯಿಲ್ಲ, ಮುತ್ತಿಟ್ಟರೆ ಮುಖವಿಲ್ಲ. ಅಯ್ಯೋ, ನಾನು ನಿರಾಶ್ರಿತಳಾದೆನು. ಅಮ್ಮ, ಇದು ಈ ಪರಿತಾಪ. ಸಕಳೆ, ಅಲ್ಲಮನೋ ನನ್ನನ್ನು ಪತಿತಳನ್ನಾಗಿ ಮಾಡಿದನು. ಎಲ್ಲೋ ಸ್ತ್ರೀ, ಈ ಶರೀರವು ಮತ್ತು ಇದರಲ್ಲಿರುವ ಕೈಕಾಲುಗಳು ಮಾಯೆಯು ಅಗಲಿದ ಬಳಿಕ ನಿಲ್ಲುವುದೇ? ಓ, ಮಾಧ್ಯಾಹ್ನಿಕ ಲಿಂಗಾರ್ಚನೆಗೆ ವೇಳೆ, ನಾನಿನ್ನು ಬರುವೆ. ಮಾನವ ಜನ್ಮ ಮೋಹ ಭರಿತವೇ, ಮಾನವ ಜನ್ಮ ದೇಹವಿಲುಕವ ಬಯಸುವರೇ. ದೇಹ ಸುಖವ ಬಯಸುವರೇ, ಮೋಹ ಭರಿತವೇ,
ದೇವನೇ ನಿನ್ನ ಧ್ಯಾನವ ಮಾಡುವೆ. ಜ್ಞಾನ ದೇವನೇ ನಿನ್ನ ಧ್ಯಾನವ ಮಾಡುವೆ. ಸಾನುರಾಗದಿ ನೀನು ಸಕಲ ಸಂಪದವನ್ನು ಕೊಡುವೆ. ಸಾನುರಾಗದಿ ನೀನು ಸಕಲ ಸಂಪದವನ್ನು ಕೊಡುವೆ. ಸ್ವಾಮಿ ಶರಣರೇ ಗುರುವೇ. ಮೋದಾದಿಂಬಜಿಸುವೆ ಆದರಿಸೆನ್ನನು. ಮೋದಾದಿಂಬಜಿಸುವೆ ಆದರಿಸೆನ್ನನು ಸ್ವಾಮಿ. ಮಹಾದೇವ ಮಹಾದೇವ, ದೇಶ ಲಯವಾಗಿ ಹೋದವರ ಕಂಡೆ, ಕಾಮಗುರಿಯಾಗಿ ಹೋದವರ ಕಂಡೆ, ತಮಂದ ಗುರಿಯಾಗಿ ನಿಲಯವಾಗಿ ಹೋದವರ ಕಂಡೆ, ನೀ ಗುರಿಯಾಗಿ ಹೋದವರ ನಾನಾರನ್ನು ಕಾಣೆನಯ್ಯ. ಶಿವ ಶಿವ, ಗೌರಿಯು ರಜತಾದ್ರಿಯಲ್ಲಿ ಅಹಂಕಾರದಿಂದ ಮೆರೆಯುತ್ತಿರುವಳು. ಆದ್ದರಿಂದ ನಾನೀಗಲೇ ಹೋಗಿ ಮಾಯೆ ಅಲ್ಲಮರ ಸಂಭಾಷಣೆಯನ್ನು ಪರಮೇಶ್ವರನಿಗೆ ತಿಳುಹಿಸಿ ಅವನ ಅನುಗ್ರಹಕ್ಕೆ ಪಾತ್ರನಾಗುವೆನು. ಮಹಾದೇವ ಮಹಾದೇವ. ಮಂಗಳಮಯ ದೂರ ಭೀಕರ ಶಂಕರ ಶೃಂಗಿನಟೇಶ್ವರ ಮಹೇಶ್ವರ. ಮಂಗಳಮಯ ದೂರ ಭೀಕರ ಶಂಕರ ಶೃಂಗಿನಟೇಶ್ವರ ಮಹೇಶ್ವರ. ಶರಣರ ಭವ ದೂರ ಶರಣರ ಭವ ದೂರ ಸುವಿಚಾರ ಶಿವ. ಶರಣರ ಭವ ದೂರ ಸುವಿಚಾರ ಶಿವ. ಶರಣ ಓಂಕಾರ ವರ ಓಂಕಾರ. ಶರಣ ಓಂಕಾರ ವರ ಓಂಕಾರ. ಸ್ವಾಮಿ ಗುರುದೇವ ಮೋದಾದಿಂಬಜಿಸುವೆ ಆದರಿಸೆನ್ನನು. ಮೋದಾದಿಂಬಜಿಸುವೆ ಆದರಿಸೆನ್ನನು ಸ್ವಾಮಿ. ಮಾಯಾ 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 ಎಂದಿಗೆ ಬರುವೆ ಮಾಯಾ 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 ಎಂದಿಗೆ ಬರುವೆ ಮಾಯಾ ಮಾಯಾ ಮಾಯಾ.
ಅಲ್ಲಮನನ್ನು ಜಯಿಸಿ ಬರಲು ಹೋದ ಮಾಯೆಯು ಇಷ್ಟು ದಿನವಾದರೂ ಬಾರ್ಲೇ ಇಲ್ಲವಲ್ಲ. ಏನು ನಡೀತು ಏನೋ ಕಾಣನಲ್ಲ. ಛೇ, ಕಾತ್ಯಾಯಿನಿ, ಇದೇನು ಈ ದಿವಸ ಬಹು ಸಂಭ್ರಮದಿಂದಿರುವೆಯಲ್ಲ? ಸಂಭ್ರಮವಲ್ಲದೆ ಮತ್ತಿನ್ನೇನಾಗಬೇಕು ಪ್ರಿಯ, ಮತ್ತಿನ್ನೇನಾಗಬೇಕು? ಆದರೆ ನಿನ್ನ ಮುಖವನ್ನು ನೋಡಿದರೆ ಮಾತ್ರ ಹೇಳಿ ಸ್ವಾಮಿ, ಅದೇನು ಹೇಳಿ. ಅಯ್ಯೋ ಪಾಪ ಪಾಪ, ಭಯದಿಂದ ತಲ್ಲಡಿಸುತ್ತಿರುವಂತಿದೆ. ನಾನು ಕಳಿಸಿರುವ ಮಾಯೆಯು ಆ ಅಲ್ಲಮನನ್ನು ಜಯಿಸಿದ್ದೆ, ಆದರೆ ನಿಮ್ಮ ಪ್ರತಿಜ್ಞೆಗೆ ಭಂಗ ಬರುವುದಲ್ಲ ಎಂದು ನನ್ನ ಮನಸ್ಸು ತಲ್ಲಣಿಸುತ್ತಿರುವುದಷ್ಟೇ, ಮತ್ತೆ ಬೇರೆ ಇಲ್ಲ. ಪಾರ್ವತಿ, ಅಸ್ಖಲಿತ ಬಲಶಾಲಿಯಾಗಿ ಲಿಂಗಾಂಗ ಭೂಷಣನಾದ ಅಲ್ಲಮ ಜಂಗಮನನ್ನು ನಿನ್ನ ಮಾಯೆ ಜಯಿಸುವಳೆ? ಚಂಡಿಕಾ, ಅಲ್ಲಮನು ನಿನ್ನ ಮಹಿಷಾಸುರನಲ್ಲ, ಅಪ್ರಚಂಡ ಚಂಡಿಕಾಸುರನೂ ಅಲ್ಲ. ಬ್ರಹ್ಮಾಂಡವನ್ನೇ ಒತ್ತು ಅದನ್ನೇ ನುಂಗಿ ಪಾತಾಳ ಸರ್ಪದಂತಿರುವ ಆ ನಿನ್ನ ಮೃತ್ಯು ಮಾಯೆಯನ್ನು ಅಲ್ಲಮ ಜಂಗಮನು ತನ್ನ ಪಾದಾಂಗುಲಿಯಲ್ಲಿ ಮೆಟ್ಟಿ ಜೋಗುಳ ಪಾಡುತ್ತಿರುವನು. ಹಾಗಾದ್ರೆ ನನ್ನ ಮಾಯೆಯು ಅದಕ್ಕಿಂತಲೂ ಸ್ವಲ್ಪ ಮುನ್ನಡೆದಿರಬಹುದಲ್ಲವೇ ಸ್ವಾಮಿ? ಅವಳು ಕೂಡ ಏನು ಕಡಿಮೆಯಲ್ಲ. ಅನುಮಾನದಿಂದಲೇ ಎಲೈ ಶಕ್ತಿಯೇ, ಅನುಮಾನದಿಂದಲೇ ನೀ ಕಾಡು ಬಿಡುಗುಡವ. ಅಂಬಿಕಾ, ಅನಾದಿ ಕಲ್ಪಿತವಾದ ಸುಸಾಂದ್ರ ತೇಜೋ ಬ್ರಹ್ಮವೇ ಅಲ್ಲಮ ಜಂಗಮನೆಂದು ತಿಳಿ. ಅಲ್ಲದೆ ಮಾಯಾ ಮೋಹಿನಿಯರ ನಡುಗರ್ಭದ ಶಿಶುವಿಗೆ ಸುಸಂರಾಮೃತವನ್ನು ಅಭಿಷೇಕಿಸಲ್ಪಡುವ ಸಪ್ತಕುಂಡಲಿಗಳ ಸೂತ್ರಧಾರಿಯಾಗಿ ಬ್ರಹ್ಮಾದಿ ದೇವ ರಾಕ್ಷಸಿಗಳಿಗೂ ಕಗ ಗಂಧರ್ವ ಪತೆಗಳಿಗೂ ಮಾನವ ಜಲಚರ ದಂತಿಗಳಿಗೂ ಲಿಂಗಾಂಗ ಸುಖವನ್ನು ನೀಡುವ ನನ್ನ ಪ್ರಾಜ್ಞಾ ನಾಳವೇ ಅಲ್ಲಮ ಜಂಗಮನೆಂದು ತಿಳಿ. ಮಹಾದೇವ ಮಹಾದೇವ ಶಂಕರ, ನಿನಗೆ ಸಾಷ್ಟಾಂಗ ನಮಸ್ಕಾರಗಳು. ನಾರದ, ನಿನಗೆ ಮಂಗಳವಾಗಲಿ. ಪ್ರಪಂಚದ ವಿದ್ಯಮಾನಗಳಲ್ಲಿ ಏನಾದರೂ ವಿಶೇಷವಿದೆಯೇ? ದೇವೋತ್ತಮ, ಏನೂ ವಿಶೇಷವಿಲ್ಲ. ಅವಿದ್ಯೆಯಿಂದುಂಟಾದ ಮಾಯೆಯು ವಿದ್ಯಾಕೂಪನಾದ ಅಲ್ಲಮನನ್ನು ಕಾಮಿಸಿ ಅಲ್ಲಮನನ್ನು ಕಾಮಿಸಿದ ಮಾಯೆಗೆ ವಿವಾಹವಾಯಿತೆ. ಆಗಿದ್ದರೂ ಆಗಿರಬಹುದು. ಇದೇನು ತಾಯೇ, ಕತ್ತೆಯು ಕುದುರೆಯಂತೆ ಕುಣಿದರೆ ಕುದುರೆಯಾದೀತೆ,
ಪಾಪ ಪಾಪ, ಅಜ್ಞಾನದ ಮಾಯೆಯು ಭಕ್ತಿ ಜ್ಞಾನ ಸಂಪನ್ನನಾದ ಅಲ್ಲಮನನ್ನು ಬೆರೆಯುವ ಬಗೆ ಹೇಗೆ? ಅಲ್ಲಮನು ಮಾಯೆಯನ್ನು ತಿರಸ್ಕರಿಸಿದನು. ಏನು ಹೇಳು? ಅಲ್ಲಮನು ಮಾಯೇನು ತಿರಸ್ಕರಿಸಿ ಬಿಟ್ಟನೆ. ಇದೇನು ನಾರ್ದ, ನೀನಾಡ್ತಿರುವುದು ಕೋಕದ ವಿಚಾರವೇ ಅಥವಾ ಸತ್ಯವಾದ ಸಾರಾಂಶವೇ? ಕುಹಕವಲ್ಲ ತಾಯೇ, ಮತ್ತೆ? ನಾನು ಕಣ್ಣಾರೆ ನೋಡಿ ಬಂದೆ ತಾಯೇ. ಛೇ, ನಾರದ, ಈ ವಿಷಯವನ್ನು ನಮ್ಮ ಈರುವರೆಗೂ ತಿಳಿಸಲೆಂದು ಬಂದೆಯಾ? ಕ್ಷಮಿಸು ಪರಮಾತ್ಮ. ಛೇ, ಇದೇನಿದು? ನನ್ನ ಪ್ರತಿಜ್ಞೆಗೆ ಭಂಗ ಉಂಟಾಯಿತಲ್ಲ. ಪ್ರಿಯೆ, ಅಲ್ಲಮ ಜಂಗಮನು ಕಾರು ಮಿಗಿಲ ಮೊರೆಗೊಂಡು ಮಿಂಚುವ ಸಿಡಿಲ್ ಪಕ್ಷಿ ಎಂದು ತಿಳಿ. ಅಂಥ ಪಕ್ಷಿಯ ಪುಕ್ಕವನ್ನು ಕಿತ್ತು ಹಡಬಡದ ಬಾಣಸವ ಮಾಡುವ ಕಡಿಗಲುಗಳಾರುಂಟು. ಅಲ್ಲದೆ ಜಂಗಮನೆಂಬ ಕಾಳೋರಗನ ನಿದ್ರೆ ಕೆಡಿಸಿ ಬದುಕುವ ಗಾರುಡುಗಳ್ಯಾರುಂಟು. ದುರ್ಘಟವಾದ ನನ್ನ ಶಿವತತ್ವಕ್ಕೆ ಅಡ್ಡಿಯನ್ನು ತರುವ ಆ ವ್ಯಕ್ತಿ ಯಾವುದು? ದೇವಿ, ನಿನ್ನಿಂದಲೇ ಉಂಟಾದ ಈ ಭಾಷೆಯು ಈನ ಸ್ಥಿತಿಗೆ ಬಂದ ಕಾರಣ ನಾನೇನು ಮಾಡಲಿಕ್ಕೆ ಸಾಧ್ಯ? ಪ್ರಭು, ಮೂಗು ಹೋಗಿ ಮುಖದವನ ಮುಖಕ್ಕೆ ಕನ್ನಡಿಯನ್ನು ತೋರಿಸಿ ಲಜ್ಜೆಯಲ್ಲಿ ಬೇಯುವಂತೆ ತಾಗಿ ತಲೆ ಹೊಡೆದವರು ಬಾಗದಿಹರೇ ಪ್ರಭು. ದಯಮಾಡಿ ಮನ್ನಿಸಿ ಗೌರಿದೇವಿಯನ್ನು ಕಾಪಾಡಿ ಪ್ರಭು. ಹೇ ಜಗನ್ನಾಟಕ ಸೂತ್ರಧಾರಿ, ನಿಮ್ಮ ಲೀಲ ಮೈಮಗಳ ಹರಿಯದೆ ನಿಮ್ಮೊಡನೆ ಸೆಣಿಸಿ ಮಾತನಾಡಿದ್ದು ನನ್ನ ಸರ್ವದ ಅಪರಾಧವಾಯಿತು. ಇದೆಲ್ಲವೂ ನನ್ನ ಅಜ್ಞಾನದಿಂದ ನಡೆಯಿತು. ದಯಮಾಡಿ ಈ ನಿಮ್ಮ ಚರಣದಾಸೆಯನ್ನು ಕ್ಷಮಿಸಿ ಮುಂದಿನ ಮಾರ್ಗವನ್ನು ತೋರಿಸಿ ಮಹಾನುಭಾವ. ಶಾಂಭವಿ, ಹೋಗಲಿ ಬಿಡು. ಅಯ್ಯೋ ಪಾಪ ಪಾಪ, ಹೀಗಾಗಬಾರದಿತ್ತು. ಎಲ್ಲವೂ ನಿಮ್ಮಿಂದಲೇ. ಶಾಂಭವಿ, ಹೋಗಲಿ ಬಿಡು. ನಿನ್ನ ನಿರ್ಮಲ ಸಂಪನ್ನ ಸಾತ್ವಿಕ ಕಲೆಯನ್ನು ಧರೆಗೆ ಕಳಿಸಿ ನಿಷ್ಕಾಮ ಭಕ್ತಿಯಿಂದ ಬಿಡದೆ ನನ್ನನ್ನು ಪೂಜಿಸು. ಆಗ ನನ್ನ ಕರುಣೆಗೆ ಪಾತ್ರಳಾಗುವೆ. ತಮ್ಮ ಅಪ್ಪಣೆಯಂತೆ ಆಗಬಹುದು. ತಥಾಸ್ತು. ಶೃಂಗವಿಭೂಷ ಲೋಕೇಶ, ಶೃಂಗವಿಭೂಷ ಲೋಕೇಶ, ಶೃಂಗವಿಹಾರ ಭವದೂರ ಗೌರೀಶ, ಶೃಂಗವಿಭೂಷ ಲೋಕೇಶ, ಶೃಂಗವಿಹಾರ ಭವದೂರ ಗೌರೀಶ, ಶೃಂಗವಿಭೂಷ ಲೋಕೇಶ. ಮಹಾದೇವ ಲಿಂಗ ನಿರೂಪಮಯ ಯೋಗೀಶ, ಲಿಂಗ ನಿರೂಪಮಯ ಯೋಗೀಶ, ಕರುಣ ವರ್ಣ ಕಾರಣ ವರ್ಣನೆ, ಕರುಣ ವರ್ಣ ಕಾರಣ ವರ್ಣನೆ, ಶೃಂಗವಿಭೂಷ ಲೋಕೇಶ, ಶೃಂಗವಿಹಾರ ಭವದೂರ ಗೌರೀಶ, ಶೃಂಗವಿಭೂಷ ಲೋಕೇಶ. ಮಹಾದೇವ ಮಹಾದೇವ, ಈಗ ಮಕ್ಕಳಿಲ್ಲದ ಬಂಜೆಗೆ ತಕ್ಕ ಮಗನಾದಂತೆ ಈಶನು ಗೌರಿಗೆ ಜ್ಞಾನ ಸಂತಾನವನ್ನು ಅನುಗ್ರಹಿಸಲು ವಿಮಲೆ ಎಂಬ ದಾಸಿಯನ್ನು ಮಾಯೆಯ ಬಳಿಗೆ ಕಳುಹಿಸಿರುವಳು. ಆದ್ದರಿಂದ ನಾನೀಗಲೇ ಹೋಗಿ ಅಲ್ಲಮ್ಮ, ಮಾಯೆ, ವಿಮಲೆಯರನ್ನು ಒಟ್ಟುಗೂಡಿಸುವ ಕಾರ್ಯದಲ್ಲಿ ನಿರತನಾಗುವೆನು. ಮಹಾದೇವ ಮಹಾದೇವ, ನಿನ್ನ ಲೀಲಾ ವಿನೋದವು ಮುಂದೇನಾಗುವುದೋ ನೋಡಿ ಆನಂದ ಪಡುವೆನು. ವಾಸುರ ಭಾಗ್ಯವದು ಭವಪಾಶಯನ್ನ, ತನು ಮನದನ ನೀನೆ ಮಮತೇಶ, ವಾಸುರ ಭಾಗ್ಯವದು ಭವಪಾಶಯನ್ನ, ತನು ಮನದನ ನೀನೆ ಮಮತೇಶ, ಭವಹರ
ಚಿತ್ರಪಟ ಕಾಲದ ಗತಿ ನೋಡೆ ಮಾನದ ಚಿತ್ರಪಟ ಗಳಿಗೆ ಗೊಂದವತಾರ ತೋರದೋ ಕಟಯೊದಿಕ ಗಳಿಗೆ ಗೊಂದವತಾರ ತೋರದೋ ಕಟಯೊದಿಕ ಕಳೆದುಳಿದುದೆಲ್ಲ ಇದು ಬರೆಯ ಮಾಯೆಯಲ್ಲ ಕಳೆದುಳಿದುದೆಲ್ಲ ಇದು ಬರೆಯ ಮಾಯೆಯಲ್ಲ ಎಲ್ಲವೂ ಬರಿ ಮಾಯೆ ಯಾವುದು ಎಲ್ಲವೂ ಬರಿ ಮಾಯೆ ಯಾವುದು ಜೀವನ ಬಿಡವಲ್ಲ ಮಾಯದಾಗಿ ಹೋಗದೆ ಧನ ಕನಕ ಸಿರಿ ಪದವಿ ಇದು ತನದೆಂದೆನಿಸಿನೆ ಧನ ಕನಕ ಸಿರಿ ಪದವಿ ಇದು ತನದೆಂದೆನಿಸಿನೆ ಕರವ ಚಾಚುತ್ತಲೇರೆ ಸಿಲುಕಿತ ಕಳಚುವುದು ಕರವ ಚಾಚುತ್ತಲೇರೆ ಸಿಲುಕಿತ ಕಳಚುವುದು ಚಂದ್ರ ಸೂರ್ಯರೆಲ್ಲ ಇದು ಬರಿಯ ಮಾಯೆಯಲ್ಲ ಚಂದ್ರ ಸೂರ್ಯರೆಲ್ಲ ಇದು ಬರಿಯ ಮಾಯೆಯಲ್ಲ ಎಲ್ಲವೂ ಬರಿ ಮಾಯೆ ಯಾವುದೂ ಸ್ಥಿರವಲ್ಲ ಎಲ್ಲವೂ ಬರಿ ಮಾಯೆ ಯಾವುದೂ ಸ್ಥಿರವಲ್ಲ ಜೀವನ ಸ್ಥಿರವಲ್ಲ ಮಾಯದಾಯ ಲೋಕದೆ ಮಾಯದಾಯ ಲೋಕದೆ ಮಾಯದ ಈ ಲೋಕದೆ ಬ್ರಹ್ಮ ವಿಷ್ಣುಗಳ ಮಾಯೆ ತೊತ್ತಳ ತುಳಿದು ಬಂದು ದೇವದಾನವರ ಅಗಿದಗಿದು ತಿಂಡಿ ತೆಂಬರು ರುದ್ರಗಣ ಪ್ರಮಥಗಣರೆಂಬರನ್ನು ಮಾಯೆ ಮರುಳ್ ಮಾಡಿ ಕಾಡಿರಲು ನಾನು ಮಾಯಾ ಕೋಲಾಹಲನಾಗಿರ್ದೆ ಕಾಣ ಗುಹೇಶ್ವರ ಪ್ರಭುಲಿಂಗ ಪರಮಾತ್ಮ ಗಿಂಡ ಪಾಲಿಸೇ ಪ್ರಭುಲಿಂಗ ಪರಮಾತ್ಮ ಗಿಂಡ ಪಾಲಿಸೇ ಎಲ್ಲ ಪಾಲಿಸೇ ಪ್ರಭುಲಿಂಗ ಪರಮಾತ್ಮ ಗಿಂಡ ಪಾಲಿಸೇ ಅರಿಯದೆ ಮಾಡಿದ ಅವನಿಯು ಈ ಮಾಯೆ ಅರಿಯದೆ ಮಾಡಿದ ಅವನಿಯು ಈ ಮಾಯೆ ಕ್ಷಮಿಸಯ್ಯನೇ ಕ್ಷಮಿಸಯ್ಯನೇ ಅಲ್ಲಮ 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 ಪ್ರಭುಲಿಂಗ ಪರಮಾತ್ಮ ಎನ್ನ ಪಾಲಿಸೇ ಎನ್ನ ಪಾಲಿಸೇ ಎನ್ನ ಪಾಲಿಸೇ ಎಲೆ ಸದಾನಂದೈಕಿ ಮೂರ್ತಿ ಇದುವರೆಗೂ ಒರೆಸಿ ಈಗ ತಿರಸ್ಕರಿಸುವುದು ಉಚಿತವೇ? ಎಲ್ಲೋ ಸ್ತ್ರೀ ಮೊದಲು ನನ್ನ ಬಯಸ ಹೇಳಿದವರಾರು ಕಾಣುತ್ತಲೇ ಸರಸ ಕೆಳದವರಾರು ಓಹೋ ಗೌರಿಯರಿಗೆ ಇದು ಸಹಜ ಚಂಚಲವೋ ಎಲೆ ದೂರ್ತನೆ, ನೀನೇ ಗತಿ ಎಂದು ನಂಬಿದ ನನಗೆ ಅಪಮಾನವಾಯಿತು. ಈ ನಿನ್ನ ಕೆಟ್ಟ ಕುತಂತ್ರದ ಮಾತುಗಳನ್ನರಿಯದೆ ನಾನು ಮೋಸ ಹೋದೆನು. ಮಾಯಾ ಆ ಕೆಟ್ಟ ಕುತಂತ್ರದ ಗುಣಗಳು ನಿನ್ನಲ್ಲಿವೆಯೋ ನನ್ನಲ್ಲಿವೆಯೋ ಎಂಬುದನ್ನು ಹೊರೆಯರ ಬ್ರಹ್ಮಾದಿ ದೇವತೆಗಳನ್ನು ಸಿದ್ಧ ಸಾಧಕ ಮುನಿಗಳನ್ನು ಕೇಳಿ ತಿಳಿದುಕೊಳ್ಳುವವಳನು. ಲೋಕದಲ್ಲಿನ ಸಿದ್ಧ ಸಾಧಕ ಮುನಿಗಳನ್ನು ಕಂತೆ ಬೆತ್ತಳೆ ನಾರು ಬೇರು ಜಡೆಗಳಿಂದ ಉಪವಾಸವನ್ನು ಶಿಕ್ಷಿಸಿ ಕಾನ ಪಿಚಾಚಿಗಳನ್ನಾಗಿ ಮಾಡಿ ಹರಿ ಎದೆಯನ್ನು ಮೆಟ್ಟಿ ಶಂಕನ ಅರ್ಧದಲ್ಲಿ ನೆಲೆಸಿ ಬ್ರಹ್ಮನ ಬಾಯನ್ನು ಮುಚ್ಚಿದ
ನನಗೆ ನಿನ್ನಲ್ಲಿ ಧಿಕ್ಕಾರ. ಧಿಕ್ಕಾರ ಮಾಯ, ಧಿಕ್ಕಾರ. ಈ ನಿನ್ನ ಬಿರುನುಡಿಯ ಮಾತುಗಳನ್ನು ನಿಲ್ಲಿಸು. ಹರಿಹರ ಬ್ರಹ್ಮಾದಿಗಳು ನಿನ್ನ ಅಧೀನವೇ ಸರಿ, ಆದರೆ ನಿನ್ನನ್ನು ಈ ರೀತಿಯಾಗಿ ಸೂತ್ರದ ಗೊಂಬೆಯಂತೆ ಕುಣಿಸುತ್ತಿರುವ ಆ ವ್ಯಕ್ತಿ ಯಾರೆಂಬುದನ್ನು ವಿಚಾರಿಸುತ್ತಿದೆ. ಎಲೆ ಮಾಯಾವೇಶಿ, ನಿನ್ನ ಬರಿದ ಮಾತುಗಳಿಂದ ನನ್ನ ಮನದಿಚ್ಛೆಯು ನೆರವೇರುವುದೇ? ಮಾಯಾ, ಆ ನಿನ್ನ ಮನದಾಸೆಯು ಋತ್ವಿಪಾಶಗಳಿಗೆ ಸಂಕಟ ಪಡುತ್ತಿರುವ ಮರುಭೂಮಿಯ ಮೃಗದಂತೆ ಆಧಾರವಿಲ್ಲದೆ ನಾಶವಾಗಿ ಹೋಗುವುದು. ಶಿವ ಸಮಾನ ಧರ್ಮ ಹೊಂದಿದ ಈ ಮಾಯಿ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವಾಗಿ ಪ್ರಪಂಚದ ಹೆಣ್ಣು ಗಂಡುಗಳಿಗೆ ಪರಮ ದಿವ್ಯ ಮೂಲವೆನಿಸಿಲ್ಲವೇ? ಹೌದು, ಆದರೆ ಅದು ಮೋಹಾಂಧಕಾರದಲ್ಲಿ ಮುಳುಗಿರುವ ಕಲಿಯುಗದ ಜನರ ಸಮ್ಮತವಾಯಿತು. ಹಾಗಾದರೆ ಕಲಿಯುಗದಲ್ಲಿ ಜನ್ಮಿಸಿದ ನಿಮಗೆ ಯುಗಧರ್ಮಗಳಿಲ್ಲವೇ? ಇಲ್ಲ ಸುದತಿ, ಇಲ್ಲ. ಸರ್ವಗತನಾದ ಜಂಗಮನಿಗೆ ರೂಪಿಲ್ಲ, ಲಾವಣ್ಯವಿಲ್ಲ, ಹಸಿವು ಬಾಯಾರಿಕೆಗಳಿಲ್ಲ, ಮೋಹಾದಿ ಭ್ರಾಂತಿಗಳೂ ಇಲ್ಲ. ಅದು ಗಂಡಾಗಿ ಹೆಣ್ಣನ್ನು ಬಯಸುವುದಿಲ್ಲ, ಹೆಣ್ಣಾಗಿ ಗಂಡನ್ನು ಬಯಸುವುದಿಲ್ಲ. ಕಿಲುಬಿನ ಮರೆಯಲ್ಲಿ ಅಡಗಿರುವ ಕನ್ನಡಿಯ ಪ್ರಕಾಶದಂತೆ, ಪ್ರಪಂಚದ ವಿಷಯಾದಿ ಮರೆಯಲ್ಲಿ ಅಡಗಿರುವ ಜೀವಾತ್ಮನಂತೆ ಫಲಾಫಲಗಳನ್ನು ಅನುಭವಿಸುವ ನಪಂಸಕ ತೇಜೋರೇಖೆಯಂತೆ ಮಿನುಗುತ್ತಿದೆ. ಆದ್ದರಿಂದ ನಿನ್ನ ಬಿರುನುಡಿ ನಾಟ್ಯ ನನ್ನಲ್ಲಿ ಸಾಧ್ಯವಿಲ್ಲ. ಹಿಂದಿರುಗು ಮಾಯ. ಪ್ರಭು, ಅಲ್ಲಮ್ಮ, ಅಲ್ಲಮ್ಮ. ಪ್ರಭುವೇ, ಪ್ರಭುವೇ, ಓ ನನ್ನ ಪ್ರಭುವೇ.
ಮಹಾದೇವ ದೇವಾದಿ ದೇವ ದೇವ ಸದಾ ಶಿವ ದೇವಾದಿ ದೇವ ದೇವ ಸದಾ ಶಿವ ದೇವಾದಿ ದೇವ ದೇವ ಸದಾ ಶಿವ ಭಾವಿಸಿ ಬೇಡಲು ದೇವ ಮಹಾದೇವ ಭಾವಿಸಿ ಬೇಡಲು ದೇವ ಶಂಕರ ಶಂಭೋ ಮಹಾದೇವ ಜಯ ಶಂಭೋ ಮಹಾದೇವ ಜಯ ಜಯ ಗುಣ ಸಕಲ ಸದಾ ಶಿವ ಶಂಕರ ಜಯ ಗುಣ ಸಕಲ ಸದಾ ಶಿವ ಶಂಕರ ಓ ಮಹಾದೇವ 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 ಷಣ್ಮುಖ ಸ್ವಾಮಿಯ ಇಚ್ಛೆಯನ್ನು ಪೂರೈಸಲು ಭುವಿಯಲ್ಲಿ ತಾನೇ ಸಿದ್ದರಾಮೇಶ್ವರನಾಗಿಯೂ ಶಕ್ತಿಯ ಅಹಂಭಾವವನ್ನು ಅಳಿಸಲು ಅಲ್ಲಮ ನಿರಂಜನ ಜಂಗಮನಾಗಿಯೂ ಶರಣರಿಗೆ ಪಾದಪೂಜೆ ಕೈಗೊಳ್ಳಲು ಪ್ರಭುವಾಗಿಯೂ ಜಗತ್ತಿಗೆ ವೈರಾಗ್ಯದ ಮಹತ್ತನ್ನು ತೋರಿಸಲು ವೈರಾಗ್ಯ ಚಕ್ರವರ್ತಿ ಎನ್ನುವ ಹೆಸರಾಂತವನಾಗಿಯೂ ಈ ಮಹತ್ವದ ನೂತನ ನಾಟಕವನ್ನು ಅವಲಂಬಿಸಿರುವೆ. ಈ ನಿನ್ನ ಲೀಲೆಗಳನ್ನು ಸಹಸ್ರ ನಾಲಿಗೆಯುಳ್ಳ ಆದಿಶೇಷನಿಂದಲೂ ವರ್ಣಿಸಲು ಸಾಧ್ಯವಿಲ್ಲದಿರುವಾಗ ಮಂದಭಾಗ್ಯಳಾದ ಮಾಯೆಯು ಅಲ್ಲಮ ಲಿಂಗನೊಡನೆ ಕಾಮದ ಆಟವನ್ನು ಹೂಡಿ ಭ್ರಾಂತಳಾಗಿ ನಿರಾಶಳಾಗಿ ಹಲುಬುತ್ತಿರುವಳು. ಅಯ್ಯೋ ಅಜ್ಞಾನವೇ, ದೇವನ ಮುಂದೆಯೂ ನಿನ್ನ ನಟನೆಯೇ. ಆಗಲಿ ಶಂಕರ, ನಿನ್ನ ಲೀಲೆಯಿಂದ ಮುಂದೇನಾಗುವುದು ನೋಡಿ ಆನಂದ ಪಡುವೆನು. ಅಳಿಯದ ಬಕುತಿಯು ಹಿರೆಯೊಳು ಬೆಳಗು ನಳಿನಾಕ್ಷನೇ ಪವನಾಶಕ ಮಹಾದೇವ ಅಳಿಯದ ಬಕುತಿಯು ಹಿರೆಯೊಳು ಬೆಳಗು ನಳಿನಾಕ್ಷನೇ ಪವನಾಶಕ ಭಗುದಿಯು ಇಳೆಯೊಳು ಬೆಳಗು ನಳಿನಾಕ್ಷನೇ ಅವನಾಶಕ ಮಹಾದೇವ ಅಳಿಯದ ಭಗುದಿಯು ಇಳೆಯೊಳು ಬೆಳಗು ನಳಿನಾಕ್ಷನೇ ಅವನಾಶಕ ಭವಭಯ ಹರ ಶಿವ ಸಾಂಬ ಸದಾ ಶಿವ 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 ಭಾವಿಸಿ ಬೇಡುವೆ ದೇವ ಶಂಕರ ಸೇವಕ ಜನರ ಕೈ ಬಿಡದೆ ಶಂಭೋ ಮಹಾದೇವ ದಯಾಳಿ ಶಂಭೋ ಮಹಾದೇವ ದಯಾಳಿ ಸಕಲ ಸದಾ ಶಿವ ಜಯ ಗುಣ ಸಕಲ ಸದಾ ಶಿವ ಶಂಕರ ಶಂಭೋ ಮಹಾದೇವ ಮಹಾದೇವ ಮಹಾದೇವ
ಶಿವನು ಶಕ್ತಿ ವಿಶಿಷ್ಟನಾದವನು, ಜೀವನು ಭಕ್ತಿ ವಿಶಿಷ್ಟನಾದವನು. ಶಿವ ಜೀವರಿಬ್ಬರು ಅವಿನಾಭಾವದಿಂದಿರತಕ್ಕವರು. ಆದ್ದರಿಂದ ಅದ್ವೈತವು, ಶಕ್ತಿ ವಿಶಿಷ್ಟಾದ್ವೈತವು, ವೀರಶೈವವು ಎಂಬ ಸಕಲ ಜ್ಞಾನವು ಅಪೋಜ್ಯೋತಿ ಎಂದೆನಿಸಿ ಲಿಂಗಾಂಗ ಸಮರಸದಿ ನವಲಿಂಗ ಸ್ಥಳಗಳನ್ನು ಜೀವಾತ್ಮನಲ್ಲಿ ಬೋಧಿಸುತ್ತಾ ಅಷ್ಟಾವರಣ, ಷಟ್ಸ್ಥಳಗಳೇ ಮೊದಲಾದ ಹಲವು ಸ್ತರಗಳಲ್ಲಿ ಮಾಯ ಮೋಹಾದಿಗಳನ್ನು ಮೆಟ್ಟಿ ನಿಲ್ಲುತ್ತದೆ. ವೀರಶೈವವು ಪ್ರಪಂಚದ ಒಂದು ಸುವರ್ಣ ಸಂಚಿತವಾದ ಸೂತ್ರವಾಗಿದೆ. ಅದು ಮಾಯೆಯು ಮತ್ತೆ ಬರುತ್ತಿರುವುದು, ಬರಲಿ ಬರಿಯ ಭ್ರಾಂತು. ಅದು ಅದು ನನ್ನ ಚೆಲುವಾಕನನ್ನು ಕಂಡೆನು. ನೋಡು ನೋಡು ಅಲ್ಲ ಮಾವರ, ನೋಡು ನೋಡು ಅಲ್ಲ ಮಾವರ, ನೀಯಲಿಕ್ಕಿತ್ತು ಈ ಮೌನವು, ನೋಡು ನೋಡು ಅಲ್ಲ ಮಾವರ.
ಸಂಭವ. ಮಾಯ, ಸಪ್ತಕೋಟಿ ಧಾತುಗಳೆಂಬ ನಾರುಗಳಿಂದ ಬಿಗಿದಿರುವ ನಿನ್ನ ಈ ಅಸ್ಥಿಪಂಜರವು ಕಾಮ್ಯರ್ಥಿಗಳಿಗೆ ಮನೋಹರವಾದ ಅನುಭವ ಮಂಟಪವಾಗಿದೆ. ಆದ್ದರಿಂದ ನಿನ್ನ ಕೋರಿಕೆಯು ಸಾಧ್ಯವಿಲ್ಲ. ಹಿಂದಿರುಗು ಮಾಯ. ಪ್ರಭು, ಇದೇನು? ಎಲ್ಲಿ ನಿಮ್ಮ ಮನೋಹರವಾದ ರೂಪವು? ಬೀದಿ ಬೀದಿಗಳಲ್ಲಿ ಭಿಕ್ಷೆ ಬೇಡುವ ಭಿಕಾರಿಗಳಂತೆಯೇ ನಿಮ್ಮ ರೂಪ, ಬೈರಾಗಿಗಳಂತೆಯೇ ನಿಮ್ಮ ತಿರುಪೆಯ ಓಡು. ಇದನ್ನು ನೋಡಲಾರೆನು ಪ್ರಭು, ನೋಡಲಾರೆನು. ಮಾಯ, ಕೀವು ರಕ್ತಗಳ ದುರ್ಗಂಧಕ್ಕೆ ನೊಣಗಳು ಮುತ್ತುವಂತೆ ವಿಷಯಾನಂದಗಳು ನಿನ್ನ ಆಂತರಿಕ ಶಕ್ತಿ ವಜ್ರದ ಕಿಡಿಗಳಂತೆ ಮುತ್ತುತ್ತಿವೆ. ಮಲಮೋಹ ಪಾಶಗಳ ನಾಶಂಕೆ ಬೀಜಾಂಕುರವಾಗಿ ಪರಮಾತ್ಮ ಸದ್ಗುರುವಿನ ಪಾದ ದರ್ಶನಕ್ಕೆ ಕಾರಣನಾಗಿ ಓಲಾಡುವುದೇ ನನ್ನ ಈ ತಿರುಪೆಯ ಹೋಡು. ಪ್ರಪಂಚದ ಐಶ್ವರ್ಯದ ಕಣ್ಣಿನ ಪೊರೆಗಳನ್ನು ತೊಳೆದು ಕರ್ಮರಹಿತರನ್ನಾಗಿ ಮಾಡಿ ಸದ್ಗುರು ಪರಮಾತ್ಮನ ಪಾದ ದರ್ಶನಕ್ಕೆ ಕಾರಣವಾಗಿ ಓಲಾಡುವುದೇ ನನ್ನ ಈ ತಿರುಪೆಯ ಓಡು. ಖಂಡಿತವಾಗಿ ನನ್ನನ್ನು ತಿರಸ್ಕರಿಸಬೇಡಿ. ಎಲ್ಲಿ ಎಲ್ಲಿ ನಿಮ್ಮ ಸುಂದರವಾದ ರೂಪವನ್ನು ತೋರಿಸಿ ಕಣ್ಣಾರೆ ನೋಡಿ ಸಂತೋಷ ಪಡುವೆನು. ಸಾಧ್ವಿ, ನಿನ್ನ ಕಾಮ್ಯರ್ಥವನ್ನು ನಿಲ್ಲಿಸು. ಬಯಸಬೇಡ. ಕೇವಲ ರಕ್ತ ಮಾಂಸಗಳಿಂದ ಕೂಡಿದ ಮನುಷ್ಯನಿಗೆ ಜಂಗಮಾನಗ್ರಹವು ದೊರೆಯಲಾಗ. ಸಿಕ್ಕಿದರೆ ಆತನೇ ಅತಿ ಮಾನವ. ಜಡತ್ವವನ್ನು ಮೂಲೆಗೊತ್ತಿ ಪ್ರತಿ ಮುಂದಿನ ಹೆಜ್ಜೆಯನ್ನು ಯಮಸದನವೆಂದರಿಯಬೇಕು. ಮೃತ್ಯುವನ್ನು ಸಂತೋಷದಿಂದ ಆಲಂಘಿಸಲು ಸಿದ್ಧನಾಗಿರಬೇಕು. ಅಂತಹ ವೀರ ಜೀವಿಯು ಜಯಶ್ರೀಯನ್ನು ಪಡೆಯಬಲ್ಲನು. ಮಾಯ, ಮಾನವನು ಹುಟ್ಟಿರುವುದು ಕೇವಲ 2 ಹೊತ್ತಿನ ಊಟಕ್ಕಾಗಿ ಅಲ್ಲದೆ ಬರಿದೆ ಕಾಮತೀಟೆಗಾಗಿಯೂ ಅಲ್ಲ. ಆದ್ದರಿಂದ ನಿನ್ನ ಕೋರಿಕೆಯು ಸಾಧ್ಯವಿಲ್ಲ. ಹಿಂದಿರುಗು ಮಾಯ. ಸ್ವಾಮಿ, ನನ್ನ ಅತಿ ಕೋಮಲವಾದ ರೂಪರೇಖೆಗಳನ್ನು ನೋಡಿ ನನ್ನನ್ನು ಪರೀಕ್ಷಿಸಲೆಂದೇ ಈ ವೇಷವನ್ನು ಧರಿಸಿರುವಿರಾ? ಮಾಯ, ಈ ನಿನ್ನ ಅತಿ ಕೋಮಲವಾದ ರೂಪರೇಖೆಗಳನ್ನು ನೋಡಿ ಹಿಗ್ಗಿ ಮೆರೆಯುತ್ತಿರುವ ನಿನ್ನ ಕೇವಲ ಆಪ್ತ ಬಾಂಧವರೇ, ನೀನು ಸತ್ತ ಮರುಕ್ಷಣದಲ್ಲಿ ಕ್ಷಣ ಮಾತ್ರವೂ ನಿನ್ನನ್ನು ಮನೆಯಲ್ಲಿ ನಿಲ್ಲಗೊಡಿಸದೆ ನಿನ್ನ ದೇಹದ ದುರ್ಗಂಧವನ್ನು ತಾಳಲಾರದೆ ಹೊತ್ತೊಯ್ದು ನಿನ್ನನ್ನು ಮಸಣದಲ್ಲಿ ಮಣ್ಣು ಮಾಡುವನು, ಇಲ್ಲವೇ ಬೆಂಕಿಯಲ್ಲಿ ಸುಡುವನು. ಅದಲ್ಲದೆ ನೀನು ಸತ್ತ ಸಂತತದ ಸಲುವಾಗಿ ರುಚಿಯಾದ ಅಡುಗೆಯನ್ನು ಮಾಡಿ ಸರ್ವರು ಸಂತೋಷದಿಂದ ಊಟ ಮಾಡುವರು ಮಾಯ. ಆದ್ದರಿಂದ ನಿನ್ನ ಕೋರಿಕೆಯು ಸಾಧ್ಯವಿಲ್ಲ. ಹಿಂದಿರುಗು ಮಾಯ, ಹಿಂದಿರುಗು. ಸ್ವಾಮಿ, ಮಾಯ, ಬಯಸಬೇಡ ಮಾಯ. ನಿನ್ನ ಕಾಮ್ಯರ್ಥವನ್ನು ನಿಲ್ಲಿಸು. ಬರಬೇಡ, ಮುಂದುವರಿಯಬೇಡ. ಸ್ವಾಮಿ, ಕೈಲಾಸದ ಮಹಾಮನೆಗೆ ಸೇರಬೇಕಂದ್ರೆ ಈ ಲೋಕದ ಕರ್ಮ ಭೂಮಿಯಲ್ಲಿ ತೇರ್ಗಡೆ ಹೊಂದಬೇಕಲ್ಲವೇ ಸ್ವಾಮಿ? ಮಾಯ, ನಿನ್ನ ಕಾಮ್ಯರ್ಥವನ್ನು ನಿಲ್ಲಿಸು. ಮುಂದುವರಿಯಬೇಡ, ಬರಬೇಡ. ಹಾಗೂ ನೀನು ಬರಲೇಬೇಕೆಂದಿದ್ದರೆ ನಿನ್ನ ಮನದಾಸೆಯನ್ನು ಈ ನನ್ನ ತಿರುಪೆಯ ಓಡಿನಲ್ಲಿಡು. ಇದರ ಜೊತೆಯಲ್ಲಿ ನೀನು ಸ್ನಾನ ಮಾಡು. ಇದೇ ನಿನಗೆ ಮಂಗಳ ಸ್ನಾನ. ಬರಲಾರೆ, ಮುಂದುವರಿಯಲಾರೆ. ನಿಮ್ಮ ತಿರುಪೆಯ ಓಡಿನ ಸ್ಥಾನ ನನಗೆ ಬೇಡ. ನಿಮ್ಮ ದಿವ್ಯ ರೂಪೆ ನನ್ನ ಕಣ್ಮುಂದೆ ಕರವಿಟ್ಟು ನಿಮ್ಮ ತಿರುಪೆಯ ಓಡಿನ ಮಧ್ಯದಲ್ಲಿ ನಿಮ್ಮ ದಿವ್ಯ ರೂಪೆ ತಳತಳನೆ ಹೊಳಿಸುತ್ತಿದೆ. ನಾಗ ಮಂಟಪದ ಸ್ಫಟಿಕ ಲಿಂಗದಂತೆ ನಿಮ್ಮ ಮುಖದಲ್ಲಿ ಪ್ರೇಮ ರಸವು ಉಕ್ಕಿ ಬರುತ್ತಿದೆ. ಅಲ್ಲವಾ ನನ್ನ ಖಂಡಿತವಾಗಿ ತಿರಸ್ಕರಿಸಬೇಡಿ. ಮಾಯ, ಛೇ, ನೀಚ ಸ್ತ್ರೀಯರ ವಾಕ್ಯಗಳಿಗೆ ಸಜ್ಜನರು ಸಂತೋಷಗೊಳ್ಳದೆ ಛೀತು ಎಂದು ಉಳಿಬಿಡುವುದು. ತನ್ನ ಮಾಲಿನ್ಯದಿಂದ ಹುಟ್ಟಿದ ಪುತ್ರನೇ ಮೂರ್ಖನಿಗೆ ಭಾಗ್ಯಶಾಲಿಯಾದ ಜನನ ಮರಣಾತ್ಮಕ ಸಂಸಾರ ಚಕ್ರದಲ್ಲಿ ಭ್ರಮಿಸುತ್ತಿರುವ ಮನುಜರಿಗೆ ಮಾಲಿನ್ಯವೇ ವಿಶ್ರಾಂತಿ ಧಾಮವಾಗಿದೆ. ಮಾಯ, ಮಾನವನು ಜನನವಾಗುವ ಕಾಲಕ್ಕೆ ಏನನ್ನೂ ತರುವುದಿಲ್ಲ, ಮರಣವಾಗುವ ಕಾಲಕ್ಕೆ ಏನನ್ನೂ ಒಯ್ಯುವುದಿಲ್ಲ.
ಈ ಮಧ್ಯೆ ಇರುವ 4 ದಿನದ ಬದುಕಿನ ಭಾಗ್ಯಕ್ಕಾಗಿ ಬಸ ಬಳಿದು ಮನ ಬಯಸಿ ಬಳಲುತ್ತಿರುವ ನಿನ್ನಂತಹ ಮನುಜರನ್ನು ಕಂಡು ನನಗೆ ನೆಗೆಯು ಬರುತ್ತಿದೆ ಮಾಯಾ, ನೆಗೆಯು ಬರುತ್ತಿದೆ. ಅಮೇಧ್ಯವನ್ನು ಕಂಡ ಹಂದಿಯು ಅತಿ ಪ್ರೇಮದಿಂದ ಭಕ್ಷಣೆ ಮಾಡುವಂತೆ ಮೂರ್ಖರು ಸ್ತ್ರೀಯರನ್ನು ಕಂಡು ಹಿಗ್ಗುವರು. ನಾಯಿಗೆ ಹಲೆದಗಳು ಅಮೃತವಾದಂತೆ ಕಾಮಾಂಧರಿಗೆ ಸ್ತ್ರೀಯು ಅಮೃತಪ್ರಾಯಳು. ಹಲವು ಪಾಪ ಕೂಪಗಳ ಸಮೂಹವೇ ಸ್ತ್ರೀ ಆಕೃತಿಯಾಗಿರುವುದು. ರಕ್ತ ಮಾಂಸಗಳಿಂದ ಕೂಡಿದ ಸ್ತ್ರೀ ಸಂಘವೇ ನರಕ, ಅವಳ ಸಂಘವೇ ಮರಣ. ಆಯಾ ಸ್ತ್ರೀಯರಲ್ಲಿ ರಕ್ತವು ಅಧಿಕವಾದಂತೆ ಮುಖದಲ್ಲಿ ಕಾಂತಿಯು ಹೆಚ್ಚುವುದು. ಮಾನಿನೆಯ ಕುಶಗಳು ಮಾಂಸದ ಪಿಂಡ, ಶಿರವು ಕಸಪೊರಕೆಯಂತೆ ರೋಮ ವಿಶಿಷ್ಟವಾದದ್ದು. ಮಾಯಾ, ಹೀಗಿರುವಲ್ಲಿ ಮನುಷ್ಯರು ಘನಶಿಲೆಯ ಬುಡದಲ್ಲಿ ಸಿಲುಕಿದ ಹೆಗ್ಗಣದಂತಾಗಿರುವ ಮಾಯಾ, ಕಾಮ ಸಮುದ್ರದಲ್ಲಿ ಮುಳುಗಿ ಕೈಕಾಲು ಮಿಡುಕುತ್ತಿರುವ ಮನುಜರನ್ನು ಕಂಡು ನನಗೆ ನಗೆಯು ಬರುತ್ತಿದೆ ಮಾಯಾ, ನಗೆಯು ಬರುತ್ತಿದೆ. ಮಾಯಾ, ಕೊನೆಯದಾಗಿ ಹೇಳುವೆನು, ನನ್ನನ್ನು ಬಲಾತ್ಕರಿಸಬೇಡ, ನನ್ನನ್ನು ಹಿಂಬಾಲಿಸಬೇಡ, ಬರಬೇಡ, ಬರಬೇಡ ಮಾಯಾ, ಬರಬೇಡ. ಅಲ್ಲವನು ನನ್ನನ್ನು ತಿರಸ್ಕರಿಸಿ ಹೊರಟೇ ಹೋದನಲ್ಲ. ನಾನು ಪಾರ್ವತಿ ದೇವಿಯೊಡನೆ ಮಾಡಿದ ಪ್ರತಿಜ್ಞೆಯೂ ಭಂಗವಾಯಿತೆ. ಪರಮಾತ್ಮ, ಪರಮಾತ್ಮ, ನನ್ನ ಮುಂದಿನ ಗತಿ ಏನು? ನನ್ನ ಮುಂದಿನ ಮಾರ್ಗವೇನು? ನಾನು ಕೈಲಾಸಕ್ಕೆ ಬಂದು ದೇವಿಗೆ ಹೇಗೆ ತಾನೇ ಮುಖ ತೋರಲಿ? ಪರಮೇಶ್ವರ, ನನ್ನ ಅಪರಾಧವನ್ನು ಮನ್ನಿಸು. ಶಿರದೇವ ದೀನಳ
ಸುಜನದಿ ಮರ್ದನ ನಿಪುಣ ಗಿರೀಶ ಸುಜನದಿ ಮರ್ದನ ನಿಪುಣ ಗಿರೀಶ ಅವಯ ಪಾಶ ಸುಜನ ಸಂಪ್ರೀತ ಭಯ ಪಾಶ ಸುಜನ ಸಂಪ್ರೀತ ಅಜಹರ ಸುತ ನಿನ್ನ ಸನ್ನುತ ಪಾದ ಅಜಹರ ಸುತ ನಿನ್ನ ಸನ್ನುತ ಪಾದ ನಿಜ ಕೈವಲ್ಯವು ಓ ಸುಬೋಧ ನಿಜ ಕೈವಲ್ಯವು ಓ ಸುಬೋಧ ಮಾಮವತು ಶ್ರೀ ಮಹೇಶ್ವರ ಮಾತಂಗ ಚರ್ಮಾಂಬರ ನಿತ್ಯ ಮಾಮವತು ಶ್ರೀ ಮಹೇಶ್ವರ ಮಹಾದೇವ ಮಹಾದೇವ, ಈಗಲೀಗ ನನ್ನ ಕಾರ್ಯವು ನಿರಾಸಾಯವಾಗಿ ಜರುಗಿದಂತಾಯಿತು. ಅಲ್ಲಮನು ಮಾಯೆಯನ್ನು ತಿರಸ್ಕರಿಸಲು ಗೌರಿಯ ಸಾತ್ವಿಕ ಕಳೆಯೇ ಭುವಿಯಲ್ಲಿ ಅಕ್ಕ ಮಹಾದೇವಿಯಾಗಿ ಜನಿಸಿ ಅಭಿವೃದ್ಧಿಯನ್ನೈದುತ್ತಿರುವಳು. ಮತ್ತೊಂದು ಕಡೆ ಮಾದರಸ ಮಾದಲಾಂಬಿಕೆಯರ ಮಗನಾಗಿ ನಂದಿಯ ಅಯೋನಿಜಿತ್ವದಲ್ಲಿ ಜನಿಸಲು ಪರಮೇಶ್ವರನು ಕುಮಾರನಿಗೆ ರಹಸ್ಯವಾದ ದರ್ಶನ ಕೊಟ್ಟು ಬಸವರಾಜ ರಾಜೇಶ್ವರನೆಂದು ಹೆಸರಿಟ್ಟು ಷಟ್ಸ್ಥಲ ಉಪದೇಶವನ್ನು ಮಾಡಲು ಆ ಜನ್ಮ ಶಿವಭಕ್ತನಾದ ಬಸವೇಶ್ವರನು ತನ್ನ ಜನ್ಮಸ್ಥಳವಾದ ಬಾಗೇವಾಡಿಯಲ್ಲಿ ಅದ್ಭುತ ಪವಾಡಗಳನ್ನು ತೋರಿ ರಾಜ ಬಿಜ್ಜಳನ ಭಕ್ತಿಗೆ ಮೆಚ್ಚಿ ದಂಡೇಶನೆಂಬ ಹೆಸರಿನಿಂದ ಅಲಂಕೃತನಾಗಿ ಕಲ್ಯಾಣದಲ್ಲಿ ಮೆರೆಯುತ್ತಿರುವನು. ನಾನೀಗಲೇ ಹೋಗಿ ಬಸವ ದಂಡೇಶನಿಂದ ಅಲಂಕೃತವಾಗಿರುವ ಆ ಬಿಜ್ಜಳನ ಆಸ್ಥಾನದಲ್ಲಿ ಕೊಂಡೇ ಮಂಚಿದೇವನೆಂಬ ಹೆಸರಿನಿಂದ ಶರಣರಿಗೆಲ್ಲ ಆನಂದವನ್ನು ಉಂಟು ಮಾಡುವೆನು. ಶಂಕರ, ನಿನ್ನ ಲೀಲಾ ವಿನೋದವು ಮುಂದೇನಾಗುವುದು ನೋಡಿ ಆನಂದ ಪಡುವೆನು. ಸುಜನದಿ ಮರ್ದನ ನಿಪುಣ ಗಿರೀಶ ಸುಜನದಿ ಮರ್ದನ ನಿಪುಣ ಗಿರೀಶ ಹತ ಭವ ಪಾಶ ಸುಜನ ಸಂಪ್ರೀತ ಸುಜನದಿ ಮರ್ದನ ನಿಪುಣ ಗಿರೀಶ ಹತ ಭವ ಪಾಶ ಸುಜನ ಸಂಪ್ರೀತ ಅಜಹರ ಸುತ ನಿನ್ನ ಸನ್ನುತ ಪಾದ ಅಜಹರ ಸುತ ನಿನ್ನ ಸನ್ನುತ ಪಾದ ನಿಜ ಕೈವಲ್ಯವು ಓ ಸುಬೋಧ ಮಾಮವತು ಶ್ರೀ ಮಹೇಶ್ವರ ಮಾತಂಗ ಚರ್ಮ